Those who are having audio, please silent guys. So good morning to everyone. So welcome to GST class. This is Kavita ma'am. So today I am going to start. So the problem of calculation of GST liability under composite supply and mixed supply ಮಾಡಿಯಸ್. ಸೊ ಯಾರು ಅಷ್ಟು ಗಲಾಟೆ ಮಾಡ್ತಿರೋಂಥದ್ದು? ನಿರ್ಮಲಾ ಗಲಾಟೆ ಎಲ್ಲ ಮ್ಯಾಮ್ ಅದು ರಿವೈಸ್ ಕೇಳುತ್ತೆ ಮ್ಯಾಮ್. ಯಾರ್ದು? ನಿರ್ಮಲದು. ನಿರ್ಮಲಾ, ಓಕೆ. ಸೊ ಅಂಡ್ ಅದರ್ ದನ್ ನಿನ್ನೆ ಎಸ್ಟರ್ಡೇ ಕ್ಲಾಸಲ್ಲಿ ಯಾರು ಕೂಡ ಅಲ್ಲಿ ಇರಲಿಲ್ಲ. ಸೊ ದಟ್ ಈಸ್ ದ ರೀಸನ್ ಅಗೇನ್ ಇದೆ ಪ್ರಾಬ್ಲಮ್ಸ್ನ ಮಾಡಿಸಿದ್ದೀನಿ. ಬಟ್ ಎಕ್ಸಾಮಲ್ಲಿ ಇದನ್ನ ಕಂಪಲ್ಸರಿ ಕೇಳ್ತಾರ ಅಂತ ನಾನು ಅಶೂರೆನ್ಸ್ ಕೊಡೋಕ್ಕಾಗೋದಿಲ್ಲ. ಬಟ್ ಎಲ್ಲರೂ ಕೂಡ ಇದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ಸೊ ಬಿಫೋರ್ ಇದು ಪ್ರಾಬ್ಲಮ್ಸ್ ಮಾಡೋಕ್ಕಿಂತ ಮುಂಚೆ ನಿಮಗೆ ಗೊತ್ತಿರಬೇಕು ವಾಟ್ ಯು ಮೀನ್ ಬೈ ಕಾಂಪೋಸಿಟ್ ಸಪ್ಲೈ, ವಾಟ್ ಯು ಮೀನ್ ಬೈ ಮಿಕ್ಸ್ಡ್ ಸಪ್ಲೈ ಅಂತ. ಸೊ ಕಾಂಪೋಸಿಟ್ ಸಪ್ಲೈ ಅಂದ್ರೆ ಏನು? ಆಸ್ ಅಲ್ಲಿ ಏನು ಮಾಡ್ತಾರೆ, ಎಲ್ಲ ಒಂದು 2 or more ಗೂಡ್ಸ್ ಅನ್ನ ಸೊ ಸಿಂಗಲ್ ಸೆಟ್ ಆಗಿ ಸೇಲ್ ಮಾಡ್ತಾರೆ. ಇಂಡಿವಿಜುವಲ್ ಆಗಿ ಯಾವ ಒಂದು ಗೂಡ್ಸ್ ಅನ್ನ ಕೂಡ ಸೇಲ್ ಮಾಡೋದಕ್ಕೆ ಆಗೋದಿಲ್ಲ. ಎಲ್ಲ ಗೂಡ್ಸ್ ಒಂದ್ರ ಮೇಲೆ ಒಂದು ಡಿಪೆಂಡ್ ಆಗಿರುವಂತದ್ದೇ. ಸೊ ನಾನು ಅಲ್ಲಿ ಎಕ್ಸಾಂಪಲ್ ಹೇಳಿದ್ದೆ, ಈ ಬರ್ಡೇ ಗಿಫ್ಟ್ಸ್ ಕೊಡ್ಬೇಕಾದ್ರೆ ಸೊ ಅದಕ್ಕೆ ನಾವು ಬುಕ್ಸ್ ಮೀನ್ಸ್ ರಾಪರ್ ಬಾಕ್ಸ್ ಕೊಡ್ತೀವಿ, ಕಾರ್ಡ್ ಕೊಡ್ತೀವಿ, ಸೊ ಗ್ರೀಟಿಂಗ್ ಕಾರ್ಡ್ಸ್ ಕೊಡ್ತೀವಿ. ಇದೆಲ್ಲವೂ ಕೂಡ ಏನು, ಸೊ ಅದಕ್ಕೆ ಆಡ್ ಆಗೋ ಐಟಮ್ಸ್, ಅದನ್ನ ಸಿಂಗಲ್ ಆಗಿ ನಾವು ಸೇಲ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದೆ, ರೈಟ್ ನೋ. ಅಂಡ್ ಅಗೇನ್ ಮಿಕ್ಸ್ಡ್ ಸಪ್ಲೈ ಅಂತ ಬಂದಾಗ, ಎಸ್ ಮಿಕ್ಸ್ಡ್ ಸಪ್ಲೈ ಇಟ್ ಇಸ್ ಅ ಸಪ್ಲೈ. GST ಮೀನ್ಸ್ ಇಸ್ ಅ ಕಾಂಬಿನೇಷನ್ ಆಫ್ 2 or more ಗೂಡ್ಸ್ ಅಂಡ್ ಸರ್ವಿಸಸ್ ಮೇಡ್ ಟುಗೆದರ್ ಫಾರ್ ಎ ಸಿಂಗಲ್ ಪ್ರೈಸ್. ಸಿಂಗಲ್ ಪ್ರೈಸ್ಗೆ ಇದನ್ನ ಸೇಲ್ ಮಾಡ್ಬೋದು, ಬಟ್ ಆದ್ರೆ ವಿಚ್ ಅಟ್ರಾಕ್ಟ್ ದ ಹೈ ರೇಟ್ ಆಫ್ ಟ್ಯಾಕ್ಸ್ ಮಾಡಿಯಸ್. ಸೊ ನಮ್ಮ ಒಂದು ಮಿಕ್ಸ್ಡ್ ಸಪ್ಲೈಲಿ ಏನಾದ್ರು ಅವರು ಕೊಟ್ಟಿದ್ರೆ ಅದರಲ್ಲಿ ತುಂಬಾ ರೇಟ್ಸ್ ಕೊಟ್ಟಿರ್ತಾರೆ ಮಾಡಿಯಸ್. ಬಟ್ ಆದ್ರೆ ಈ ಮಿಕ್ಸ್ಡ್ ಸಪ್ಲೈ ಅನ್ನೋದು ತುಂಬಾ ಹೈ ರೇಟ್ ನ ಅಟ್ರಾಕ್ಟ್ ಮಾಡುವಂಥದ್ದು. ಈ ಒಂದು ನೆನಪಿರ್ಲಿ. ಸೊ ಕಾಂಪೋಸಿಟ್ ಸಪ್ಲೈಯಲ್ಲಿ ಅವ್ರು ಏನ್ ಟ್ಯಾಕ್ಸ್ ರೇಟ್ ಕೊಟ್ಟಿದ್ದಾರೆ ಅದನ್ನ ತಗೋತೀರಾ, ಬಟ್ ಮಿಕ್ಸ್ಡ್ ಸಪ್ಲೈಯಲ್ಲಿ ಹೈ ರೇಟ್ ಆಫ್ ಟ್ಯಾಕ್ಸ್ ನ ನಾವು ತಗೋತೀವಿ. ಪಾಯಿಂಟ್ ಟು ಬಿ ನೋಟೆಡ್. ಸೊ ಇಷ್ಟು ನಿಮಗೆ ಗೊತ್ತಿದ್ರೆ ಈ ಪ್ರಾಬ್ಲಮ್ನ ನಾವು ಈಸಿಯಾಗಿ ಮಾಡ್ಬೋದು. GST ಅಲ್ಲಿ ಇದೇ ರೀತಿ ಪ್ರಾಬ್ಲಮ್ಸ್ ಕೊಡ್ತಾರೆ ಅಂತ ಹೇಳೋದಕ್ಕೆ ಆಗೋದಿಲ್ಲ ಮಾಡಿಯಸ್. ಆದ್ರೆ ಒಂದು ಟ್ರಿಕ್ಸ್ ಇರುತ್ತೆ. ಜಸ್ಟ್ ಇಂಟ್ರಾ ಸಪ್ಲೈನ ಐದರ್ ಮಿಕ್ಸ್ಡ್ ಸಪ್ಲೈನ ಕಾಂಪೋಸಿಟ್ ಸಪ್ಲೈನ ಇದು ನಿಮಗೆ ಗೊತ್ತಿದ್ರೆ ಈಸಿಯಾಗಿ ಪ್ರಾಬ್ಲಮ್ಸ್ ನ ಅನಲೈಸ್ ಮಾಡ್ತಾ ಹೋಗ್ತೀರಾ. ದ ಫಸ್ಟ್ ಪ್ರಾಬ್ಲಮ್ ಮಾಡಿಯಸ್, ಎಸ್ಟರ್ಡೇ ಕ್ಲಾಸಲ್ಲಿ ಯಾರು ಬಂದಿರಲಿಲ್ವೋ ನೋಡ್ಕೊಳ್ಳಿ. ವಿಜಯ್ ಲಿಮಿಟೆಡ್ ಇಂಟು ಬಿಸ್ನೆಸ್ ಆಫ್ ಎಲೆಕ್ಟ್ರಾನಿಕ್ ಐಟಮ್ಸ್ ಫ್ರಮ್ ದ ಫಾಲೋಯಿಂಗ್ ಸಪ್ಲೈಸ್ ಮೇಡ್ ಇನ್ ದ ಮಂತ್ ಆಫ್ ಮಾರ್ಚ್ 2020 ಡಿಟರ್ಮೈನ್ GST ಲಯಬಿಲಿಟಿ. ಸೊ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಕೊಟ್ಟಿದ್ದಾರೆ, ಯಾವ ಒಂದು ಕಂಪನಿಯ, ವಿಜಯ್ ಲಿಮಿಟೆಡ್ ಕಂಪನಿ. ಸೊ ಇಲ್ಲಿ ನಾವು GST ಲಯಬಿಲಿಟಿನ ಫೈಂಡ್ ಔಟ್ ಮಾಡಕ್ಕೆ ಹೇಳಿದ್ದಾರೆ. ರೈಟ್ ನೌ ಕಂಟಿನ್ಯೂ ಹಿಯರ್. GST ರೇಟ್ಸ್ ಆನ್ ಗೂಡ್ಸ್ ಆರ್ ಸಬ್ಜೆಕ್ಟ್ ಟು 28%. ನೋಡಿ, ಗೂಡ್ಸ್ಗೆ ಒಂದು GST ರೇಟ್ ಬಂದು 28% ಕೊಟ್ಟಿದ್ದಾರೆ, ಅಂಡರ್ಲೈನ್ ಮಾಡ್ಕೋಬೇಕು. ಅಂಡ್ ಸರ್ವಿಸಸ್ ಬಂದು 18% ಕೊಟ್ಟಿದ್ದಾರೆ, ಅಂಡರ್ಲೈನ್ ಮಾಡ್ಕೋಬೇಕು. ಎರಡಕ್ಕೂ ಕೂಡ ಕೊಟ್ಟಿದ್ದಾರೆ ಮಾಡಿ ಸ್ಟೂಡೆಂಟ್ಸ್. ಇಲ್ಲಿ ಗೂಡ್ಸ್ಗೆ ಸಪರೇಟ್ ಆಗಿ ಕೊಟ್ಟಿದ್ದಾರೆ GST ರೇಟು, ಸರ್ವಿಸ್ಗೆ ಸಪರೇಟ್ ಆಗಿ ಕೊಟ್ಟಿದ್ದಾರೆ. ಸೊ ಇದನ್ನ ನೀವು ನೋಡ್ಕೋಬೇಕು, ಪ್ರಾಬ್ಲಮ್ ಅಲ್ಲಿ ಸಪರೇಟ್ ಕೊಟ್ಟಿದ್ದಾರಾ ಐದರ್ ಒಂದೇ ಕೊಟ್ಟಿದ್ದಾರಾ ಅಂತ. ಅಂಡ್ ನಾವು ಅಗೇನ್ ಡೇಟಾ ಕೊಟ್ಟಿದ್ದಾರೆ. ಸೇಲ್ ಆಫ್ ಏರ್ ಕಂಡೀಷನರ್ ಮೀನ್ಸ್ AC ನ ಸೇಲ್ ಮಾಡ್ತಿದ್ದಾರೆ 4 lakh rupees. ಜೊತೆಗೆ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಮಾಡಿ ಮೀನ್ಸ್ AC ನ ಮೀನ್ಸ್ ಅವ್ರು ಸೇಲ್ ಮಾಡ್ಬೇಕಾದ್ರೆ ಜೊತೆಗೆ ಆಡಿಂಗ್ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್, ಇದು ಕೂಡ ಗೂಡ್ಸ್ ಗೆ ಆಡ್ ಆಗುವಂಥದ್ದು 50,000. ನೆಕ್ಸ್ಟ್ ಆನ್ಯುವಲ್ ಮೇಂಟೆನೆನ್ಸ್ ಸರ್ವಿಸಸ್ ಕೊಟ್ಟು ಬಂದು 1,50,000 ಕೊಟ್ಟಿದ್ದಾರೆ. ಅಂಡ್ ಸ್ಪೇರ್ ಪಾರ್ಟ್ಸ್ ಸಪ್ಲೈಡ್ ಸರ್ವಿಸಸ್ 40,000. ಸ್ಪೇರ್ ಪಾರ್ಟ್ಸ್ ಅಂದ್ರೆ ಏನು, ನಮ್ಮ AC ಗೆ ಏನೆಲ್ಲ ಸ್ಪೇರ್ ಪಾರ್ಟ್ಸ್ ಬರುತ್ತೋ ಅದನ್ನೆಲ್ಲ ಕೂಡ ಅವರು ಸರ್ವಿಸ್ ನ ಪ್ರೊವೈಡ್ ಮಾಡ್ತಿದಾರಂತೆ. ಇಷ್ಟು ಕೂಡ ಅವರು ಡೇಟಾ ಕೊಟ್ಟಿದ್ದಾರೆ. ನಾವು ವಿ ಶುಡ್ ಫೈಂಡ್ ಔಟ್ GST ಲಯಬಿಲಿಟಿ ಸಪರೇಟ್ ಗೂಡ್ಸ್ ಅಂಡ್ ಸರ್ವಿಸಸ್. ಎರಡಕ್ಕೂ ಕೂಡ ನಾವು ಸಪರೇಟ್ ಆಗಿ ಚಾರ್ಜ್ ಮಾಡಬೇಕಾಗುತ್ತೆ. ಬಿಕಾಸ್ ಆಫ್ ಪ್ರಾಬ್ಲಮ್ ಅಲ್ಲಿ ಗೂಡ್ಸ್ ಕೊಟ್ಟಿದ್ದಾರೆ, ಸರ್ವಿಸ್ ಕೂಡ ಕೊಟ್ಟಿದ್ದಾರೆ. ಅಂಡ್ ನಾವು ಸಿ solution. Here both the goods are composite supply. ಯಾಕಂತಂದ್ರೆ ನಾನೀಗ ಹೇಳಿದೆ, AC ನ ಅವ್ರು ಸೇಲ್ ಮಾಡ್ಬೇಕಾದ್ರೆ ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ನ ಆಡ್ ಮಾಡಿರ್ತಾರೆ. ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ನ ಸಪರೇಟ್ ಆಗಿ ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕಾಗಿ ನಾನು ಇದನ್ನ ಕಾಂಪೋಸಿಟ್ ಸಪ್ಲೈ ಅಂತ ನಾನು ಕನ್ಸಿಡರ್ ಮಾಡ್ತಿದ್ದೀನಿ. ಅಂಡ್ ನಾವು ಹೆನ್ಸ್ GST ಅಪ್ಲಿಕಬಲ್ ಈಸ್ ಸಿ ಮಾಡಿ ಗೂಡ್ಸ್ ಬಂದು 4,50,000 into 28%. ಇಲ್ಲಿ 4,50,000 ಅಂದ್ರೆ ನೋಡಿ, ಏರ್ ಕಂಡೀಷನರ್ ವ್ಯಾಲ್ಯೂ ಬಂದು 4 lakh ಇದೆ, ಅದರ ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಬಂದು 50,000 ಇದೆ. ಎರಡನ್ನೂ ಆಡ್ ಮಾಡಿದ್ರೆ ನಮಗೆ 4,50,000 ಬರುತ್ತೆ. ಆಡ್ ಮಾಡ್ತೀರಾ, ಅದರ ವ್ಯಾಲ್ಯೂ ಬಂದು 28% ಇದೆ. ಸೊ ತಗೊಳ್ಳಿ. ಸೊ ದ ವ್ಯಾಲ್ಯೂ ಇಸ್ GST ಲಯಬಿಲಿಟೀಸ್ 1,26,000 ಫಾರ್ ಗೂಡ್ಸ್. ಗೂಡ್ಸ್ಗೆ ಇದು 1,26,000 ಬರುತ್ತೆ. ಅಂಡ್ ದ ಸೆಕೆಂಡ್ ಥಿಂಗ್ ಸರ್ವಿಸಸ್. ಸಿ ಸರ್ವಿಸಸ್ ಬಂದು ಎಷ್ಟಿದೆ, 1,90,000 ಇದೆ ಮಾಡಿ. ಸರ್ವಿಸಸ್ ನೋಡಿ, ಆನ್ಯುವಲ್ ಮೇಂಟೆನೆನ್ಸ್ ಸರ್ವಿಸ್ ಬಂದು 1,50,000 ಇದೆ, ಸ್ಪೇರ್ ಪಾರ್ಟ್ಸ್ ಸಪ್ಲೈಡ್ ಸರ್ವಿಸ್ ಬಂದು 40,000 ಇದೆ. ಎರಡನ್ನೂ ಆಡ್ ಮಾಡಿದ್ರೆ ನಮಗೆ 1,90,000 ಬರುತ್ತೆ. ತಗೋತಾ ಇದ್ದೀನಿ. ಇಂಟು 18%. ನೋಡಿ, ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾರೆ ಎಷ್ಟು, ಅದರ ಒಂದು GST ರೇಟ್ ಬಂದು 18% ಕೊಟ್ಟಿದ್ದಾರೆ. ತಗೊಂಡ್ರೆ ನನಗೆ ಸರ್ವಿಸ್ GST ಲಯಬಿಲಿಟಿ ಬಂದು 34,200 ಬರುತ್ತೆ. ಇಸ್ ಅ GST ಲಯಬಿಲಿಟಿ ಫಾರ್ ದ ಸರ್ವಿಸ್.
ಸರ್ವಿಸ್ಗೆ ಬಂದು ಅವರು ಜಿ ಎಸ್ ಟಿ ಪೇ ಮಾಡ್ತಿರೋಂಥದ್ದು 34,200. ಗೂಡ್ಸ್ಗೆ ಬಂದು 1,26,000. ದಿಸ್ ಇಸ್ ದ ಜಿ ಎಸ್ ಟಿ ಲಯಬಿಲಿಟಿ ಫಾರ್ ದ ಗೂಡ್ಸ್ ಅಂಡ್ ಸರ್ವಿಸಸ್ ಇನ್ ದ ಫಸ್ಟ್ ಪ್ರಾಬ್ಲಮ್. ಸೊ ನಾವು ಐ ವಿಲ್ ಮೂವ್ ಸೆಕೆಂಡ್ ಪ್ರಾಬ್ಲಮ್ ಮಾಡಿ. ಕೇರ್ಫುಲಿ ಪ್ರಾಬ್ಲಮ್ನ ಓದಬೇಕಾಗುತ್ತೆ. ನೀವು ಪ್ರಾಬ್ಲಮ್ನ ಓದಿದ ತಕ್ಷಣ ನಿಮಗೆ ಅರ್ಥ ಆಗುತ್ತೆ ಪ್ರಾಬ್ಲಮ್ ಯಾವ ತರ ಇದೆ. ಅದು ಇಂಟರ್ ಸಪ್ಲೈ ಆಗಿದೆಯಾ, ಇಂಟ್ರಾ ಸಪ್ಲೈ ಆಗಿದೆಯಾ, ಐದರ್ ಕಾಂಪೋಸಿಟ್ ಸಪ್ಲೈ ಆಗಿದೆಯಾ, ಐದರ್ ಮಿಕ್ಸ್ಡ್ ಸಪ್ಲೈ ಆಗಿದೆಯಾ ಅಂತ ನೋಡಿ. ಪ್ರಾಬ್ಲಮ್ ಅಲ್ಲಿ ಚಂದ್ರಿಕಾ ಲಿಮಿಟೆಡ್ ಈಸ್ ಇಂಟು ಮ್ಯಾನುಫ್ಯಾಕ್ಚರಿಂಗ್ ಆಫ್ ಎಫ್ ಎಂ ಸಿ ಗೂಡ್ಸ್ ಮಾಡಿ. ಎಫ್ ಎಂ ಸಿ ಗೂಡ್ಸ್ ಅಂದ್ರೆ ಸೊ ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್ ಅಂತ ಕರಿತೀವಿ. ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್ ಯಾರು ಮ್ಯಾಮ್? ಅದಕ್ಕೆ ಎಕ್ಸ್ಪ್ಲಾನೇಷನ್ ಏನು ಅಂದ್ರೆ ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್ ಅಂತ. ಫಾಲೋಯಿಂಗ್ ಆರ್ ಇನ್ವಾಯ್ಸಸ್ ರೈಸ್ಡ್ ಇನ್ ದ ಮಂತ್ ಆಫ್ ಫೆಬ್ರವರಿ 2020. ಸೊ ಇನ್ವಾಯ್ಸ್ ಒಂದು ಬಿಲ್ ಕೊಟ್ಟಿದ್ದಾರೆ ಇಲ್ಲಿ. ಸೊ ಅದರ ಮುಖಾಂತರ ನಾವು ಪ್ರತಿಯೊಂದನ್ನು ಜಿ ಎಸ್ ಟಿ ಲಯಬಿಲಿಟಿನ ಫೈಂಡ್ ಔಟ್ ಮಾಡಬೇಕಾಗುತ್ತೆ ಅಂತ. ನಾವು ಇನ್ವಾಯ್ಸ್ ನಂಬರ್ 102 ದ ಫಸ್ಟ್ ವಿಲ್ ಬಿ ಇನ್ವಾಯ್ಸ್ ನಂಬರ್ 102 ಅಲ್ಲಿ ನೋಡಿ ಸಪ್ಲೈ ಆಫ್ ಮಾಯಿಶ್ಚರೈಸರ್. ಸಪ್ಲೈ ಆಫ್ ಮಾಯಿಶ್ಚರೈಸರ್ ಅದು ಕ್ರೀಮ್ ಮಾಡಿ. ಏನ್ ಮ್ಯಾಮ್ ಅಂದ್ರೆ ಅದು ಕ್ರೀಮ್ ಆಗಿರುತ್ತೆ. ದ ವ್ಯಾಲ್ಯೂ ಇಸ್ 40,000. The value 40,000 and delivery charges of transportation 5,000. ಸೊ ಮಾಯಿಶ್ಚರೈಸರ್ ನ ಅವರು ಸಪ್ಲೈ ಮಾಡಬೇಕಾದ್ರೆ ಜೊತೆಗೆ ಆಡ್ ಮಾಡ್ತಿದ್ದಾರೆ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ನ. ಕ್ಲಿಯರ್? ಎರಡು ಕೂಡ ಒಂದೇ ಮಾಡಿ. ಎಲ್ಲಿ ಮಾಯಿಶ್ಚರೈಸರ್ ನ ಸಪ್ಲೈ ಮಾಡಬೇಕಾದ್ರೆ ಜೊತೆಗೆ ಆಡ್ ಮಾಡಿದ್ದಾರೆ ಡೆಲಿವರಿ ಮೀನ್ಸ್ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ನ. ದಟ್ ಈಸ್ ವ್ಯಾಲ್ಯೂ ಇಸ್ 5,000. So next invoice number 103. Invoice number 103 here the second B, and here supply of face cream. Face cream ಎಷ್ಟು 30,000 ನ ಸಪ್ಲೈ ಮಾಡ್ತಿದ್ದಾರೆ. ಮಾಯಿಶ್ಚರೈಸರ್ 40,000 ಇದೆ. ಶಾಂಪೂ 30,000 at a single price of 85,000. At a single price of 85,000 underline ಮಾಡಿ ಮಾಡಿಯಸ್. At a single price of 85,000 here. So it is nothing but mixed supply ಅಂತ ಕರಿತೀವಿ. Mixed supply ಅಂದ್ರೆ ಏನು? So mixed supply under the GST means is a combination of two or more goods and services made together for a single price ಅಂತ ಹೇಳಿದೆ. ಮೀನಿಂಗ್ ಅಲ್ಲಿ ಹೇಳಿದೆ. ಸೊ ಏನು ಸಿಂಗಲ್ ಪ್ರೈಸ್ ಕೂಡ ಸೇಲ್ ಮಾಡಬಹುದು. ಅದನ್ನ ಬಿಟ್ಟು ಕೂಡ ಬೇಕಿದ್ರೆ ನಾವು ಇಂಡಿವಿಜುವಲ್ ಕೂಡ ಸೇಲ್ ಮಾಡಬಹುದು ಅಂತ ಒಂದು ಪರ್ಟಿಕ್ಯುಲರ್ ಒಂದು ಸಪ್ಲೈನ ನಾವು ಮಿಕ್ಸ್ಡ್ ಸಪ್ಲೈ ಅಂತ ಕರಿತೀವಿ. ಇದನ್ನೆಲ್ಲ ಬೇಕಿದ್ರೆ ಅಟ್ ಎ ಟೈಮೇ ಸೇಲ್ ಮಾಡಬಹುದು, ಇಲ್ವಾ ಅವರು ಒಂದೊಂದಾಗಿ ಕೂಡ ಸೇಲ್ ಮಾಡಬಹುದು ಮಾಡಿಯರ್ಸ್. ಸೊ ಹೇಳಿದ್ದಾರೆ ಅವರೇನು ಸ್ಟಾರ್ಟಿಂಗ್ ಕೊಟ್ಟಿದ್ದಾರೆ, ಪ್ರತಿಯೊಂದು ಕೊಟ್ಟಿದ್ದಾರೆ. ಏನೋ ಫೇಸ್ ಕ್ರೀಮ್ ಕೊಟ್ಟಿದ್ದಾರೆ, ಮಾಯಿಶ್ಚರೈಸರ್ ಕೊಟ್ಟಿದ್ದಾರೆ, ಶಾಂಪೂ ಕೂಡ ಕೊಟ್ಟಿದ್ದಾರೆ. ಬಟ್ ಫೈನಲ್ ಹೇಳಿದ್ದಾರೆ ನೋಡಿ ಅಟ್ ಎ ಸಿಂಗಲ್ ಆಫರ್ ಪ್ರೈಸ್ ಆಫ್ 85,000. ಇವೆಲ್ಲವೂ ಸೇರಿ ಸಿಂಗಲ್ ಆಫರ್ ಕೊಟ್ಟಿದ್ದಾರೆ 85,000 ಅಂತ. ನಾವೇನ್ ಕನ್ಸಿಡರ್ ಮಾಡಬೇಕು? 85,000 ನ ಕನ್ಸಿಡರ್ ಮಾಡಬೇಕಾಗುತ್ತೆ ಪ್ರಾಬ್ಲಮ್ ಅಲ್ಲಿ. ಕ್ಲಿಯರ್? ಯಾಕಪ್ಪ ಅಂದ್ರೆ ಪ್ರಾಬ್ಲಮ್ ಅಲ್ಲಿ ಸಿಂಗಲ್ ಪ್ರೈಸ್ ಆಫ್ ಕೊಟ್ಬಿಟ್ಟಿದ್ದಾರೆ ಅಂದ್ರೆ ಇಸ್ ನಥಿಂಗ್ ಬಟ್ ಮಿಕ್ಸ್ಡ್ ಸಪ್ಲೈ ಅಂತ. ಅಂಡ್ ಆಲ್ಸೋ ಮಿಕ್ಸ್ಡ್ ಸಪ್ಲೈ ಅಟ್ರಾಕ್ಟ್ಸ್ ಹೈ ರೇಟ್ ಆಫ್ ಟ್ಯಾಕ್ಸ್ ಮಾಡಿ. ಮಿಕ್ಸ್ಡ್ ಸಪ್ಲೈ ಯಾವ ಒಂದು ಟ್ಯಾಕ್ಸ್ ಅನ್ನ ಅಟ್ರಾಕ್ಟ್ ಮಾಡ್ತದೆ? ಹೈ ರೇಟ್ ಆಫ್ ಟ್ಯಾಕ್ಸ್ ಅನ್ನ ಅಟ್ರಾಕ್ಟ್ ಮಾಡುತ್ತೆ. ಇದು ಕೂಡ ನೆನಪಿರ್ಲಿ. ಅಂಡ್ ನಾವು ಸೊಲ್ಯೂಷನ್ ನೋಡಿ, ಸೊಲ್ಯೂಷನ್ ಹೇಳಿ. ಅಂಡ್ ಅದಕ್ಕೆ ಫಸ್ಟ್ ಏನ್ ಬಂತು? ಇದೇನ್ ಬಂದು ನೋಡಿ ಇನ್ವಾಯ್ಸ್ ನಂಬರ್ 102 ತಗೊಳ್ಳೋಣ ಮಾಡಿ. 102 ತಗೊಂಡ್ರೆ ಇಲ್ಲಿ ಸಪ್ಲೈ ಆಫ್ ಮಾಯಿಶ್ಚರೈಸರ್ ಇದೆ, ಜೊತೆಗೆ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಇದೆ. ಇಸ್ ನಥಿಂಗ್ ಬಟ್ ಕಾಂಪೋಸಿಟ್ ಸಪ್ಲೈ ಅಂತ ಹೇಳಿದ್ದೆ. ಕಾಂಪೋಸಿಟ್ ಸಪ್ಲೈ ಅಂದ್ರೆ ಏನು? ಟೂ ಆರ್ ಮೋರ್ ಗುಡ್ಸ್ ಅಂಡ್ ಸರ್ವಿಸಸ್ ದಟ್ ಆರ್ ಓನ್ಲಿ ಸೋಲ್ಡ್ ಆಸ್ ಎ ಸೆಟ್ ಇಸ್ ನಾಟ್ ಸೋಲ್ಡ್, ಕೆನಾಟ್ ಬಿ ಸೋಲ್ಡ್ ಇಂಡಿವಿಜುವಲಿ. ಇಂಡಿವಿಜುವಲ್ ಆಗಿ ನಾವು ಸೇಲ್ ಮಾಡೋದಕ್ಕೆ ಆಗೋದಿಲ್ಲ. ಎಕ್ಸಾಂಪಲ್ಸ್ ಕೂಡ ಕೊಟ್ಟಿದ್ದೆ. ಮಾಯಿಶ್ಚರೈಸರ್ ಜೊತೆಗೆ ಟ್ರಾನ್ಸ್ಪೋರ್ಟೇಷನ್ ಕೂಡ ಆಡ್ ಆಗ್ತಿದೆ. ಅದಕ್ಕಾಗಿ ನಾನು ಈ ಒಂದು ಇನ್ವಾಯ್ಸ್ ನಂಬರ್ 102 ನ ಕಾಂಪೋಸಿಟ್ ಸಪ್ಲೈ ಅಂತ ಕನ್ಸಿಡರ್ ಮಾಡ್ತಿದ್ದೀನಿ ನೋಡಿ. ಕಾಂಪೋಸಿಟ್ ಸಪ್ಲೈ, ಹೆನ್ಸ್ ಜಿ ಎಸ್ ಟಿ ಲಯಬಿಲಿಟಿ ಬಂದು ಎಷ್ಟಿದೆ ನೋಡಿ, ವ್ಯಾಲ್ಯೂ 40,000 ಮಾಯಿಶ್ಚರೈಸರ್ ಇದೆ, ಜೊತೆಗೆ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ 5,000 ಇದೆ. ಎರಡು ಆಡ್ ಮಾಡಿ 40,000 5,000 ದ ವ್ಯಾಲ್ಯೂ ಇಸ್ 45,000 ತಗೋತಾ ಇದ್ದೀನಿ. ಅದರ ಒಂದು ಜಿ ಎಸ್ ಟಿ ಲಯಬಿಲಿಟಿ ನೋಡಿ ಎಷ್ಟಿದೆ ಅಂದ್ರೆ, ಸೊ ದ ನೆಕ್ಸ್ಟ್ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾರೆ ಕಂಪ್ಯೂಟ್ ಜಿ ಎಸ್ ಟಿ ಲಯಬಿಲಿಟಿ ಅಸ್ಯೂಮಿಂಗ್ ರೇಟ್ಸ್ ಆರ್ ಕೊಟ್ಟಿದ್ದಾರೆ. ಇಲ್ಲಿ ಫೇಸ್ ಕ್ರೀಮ್ 28% ಕೊಟ್ಟಿದ್ದಾರೆ, ಮಾಯಿಶ್ಚರೈಸರ್ 28%, ಶಾಂಪೂ 18%, ಸರ್ವಿಸ್ ಚಾರ್ಜ್ ಅಟ್ 18% ಕೊಟ್ಟಿದ್ದಾರೆ. ಬಟ್ ನಾವಿಲ್ಲಿ ಸಪ್ಲೈ ಆಫ್ ಮಾಯಿಶ್ಚರೈಸರ್ ಎಷ್ಟಿದೆ ವ್ಯಾಲ್ಯೂ ಇದೆ 28% ತಗೋತಾ ಇದ್ದೀನಿ ಮೈಡಿಯರ್ಸ್. ಇದನ್ನ ಮಾತ್ರ ತಗೋಬೇಕಾಗುತ್ತೆ ನೋಡಿ. 45,000 into 28% we will get GST liability of 12,600 for the invoice number 102. 102 invoice number 102 ನ ಒಂದು GST liability 12,600 ಬರ್ತಿದೆ. ಹೇಗ್ ಬಂತು ಮ್ಯಾಮ್ ಅಂದ್ರೆ ಜಸ್ಟ್ ಅವ್ರು ಏನ್ ಕೊಟ್ಟಿದ್ದಾರೆ ಆಡ್ ಮಾಡ್ತಿದ್ದೀನಿ. ಮಾಯಿಶ್ಚರೈಸರ್ ಆಡ್ ಮಾಡಿದೆ, ಜೊತೆಗೆ ಅದರ ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಕೂಡ ಆಡ್ ಮಾಡಿದೆ. ಸೊ ಜೊತೆಗೆ ಅವ್ರು ಏನು ಒಂದು ಜಿ ಎಸ್ ಟಿ ರೇಟ್ ಕೊಟ್ಟಿದ್ದಾರೆ, ಮಾಯಿಶ್ಚರೈಸರ್ 28% ನಾವು ತಗೋತೀವಿ. ಸೊ ಅದು ತಗೊಂಡ್ರೆ ನಮಗೆ ಜಿ ಎಸ್ ಟಿ ಲಯಬಿಲಿಟಿ 12,600 ಜಿ ಎಸ್ ಟಿ ಲಯಬಿಲಿಟಿ ಅಂಡರ್ಲೈನ್ ಮಾಡ್ಕೊಳ್ಳಿ.
On the second thing ಮಾಡಿ second one invoice number 103 ಇದು ಯಾವ್ದಾಗಿದೆ either ಮಿಕ್ಸ್ಡ್ ಸಪ್ಲೈ ಆಗಿದೆಯಾ either ಕಾಂಪೋಸಿಟ್ ಸಪ್ಲೈ ಆಗಿದೆಯಾ ನೋಡಿ ಸಪ್ಲೈ ಆಫ್ ಫೇಸ್ ಕ್ರೀಮ್ ಇದೆ ಮಾಯಿಶ್ಚರೈಸರ್ ಇದೆ ಶಾಂಪೂ ಇದೆ ಇದನ್ನ ಬೇಕಿದ್ರೆ ನಾವು ಇಂಡಿವಿಜುವಲ್ ಆಗಿ ಸೇಲ್ ಮಾಡಬಹುದು ಅಥವಾ ಸಿಂಗಲ್ ಸೆಟ್ ಆಗಿ ಕೂಡ ಸೇಲ್ ಮಾಡಬಹುದು ಯಾವ್ದು ಮೇಲೆ ಕೂಡ ಡಿಪೆಂಡ್ ಆಗಿಲ್ಲ ಮಾಡಿ ನೆನಪಿರ್ಲಿ ಇಲ್ಲಿ ನಮ್ಮ ಮಿಕ್ಸ್ಡ್ ಸಪ್ಲೈಲಿ ಯಾವ ಒಂದು ಐಟಮ್ಸ್ ಕೂಡ ಯಾವ್ದ ಮೇಲೂ ಕೂಡ ಮೀನ್ಸ್ ಡಿಪೆಂಡ್ ಆಗಿರುವಂತದ್ದು ಇರೋದಿಲ್ಲ ಜೊತೆಗೆ ಅಟ್ ಎ ಸಿಂಗಲ್ ಆಫರ್ ಪ್ರೈಸ್ ಆಫ್ 85,000 ಸಿಂಗಲ್ ಪ್ರೈಸ್ ಕೂಡ ಆಫರ್ ಮಾಡಬಹುದು ಈ ತರ ಒಂದು ಪ್ರಾಬ್ಲಮ್ ಸ್ಪೆಸಿಫೈ ಮಾಡಿದ್ದಾರೆ ಅಂದ್ರೆ ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ ಆಸ್ ಮಿಕ್ಸ್ಡ್ ಸಪ್ಲೈ ಅಂತ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ ನೋಡಿ ಇವೆಲ್ಲನ ಬಿಟ್ಟು ನಾನು ಯಾವ್ದು ತಗೋತೀನಿ ಅಟ್ ಎ ಸಿಂಗಲ್ ಪ್ರೈಸ್ ಆಫರ್ ಮಾಡಿದ್ದಾರೆ ನೋಡಿ ಆ ಅಮೌಂಟ್ ತಗೋಬೇಕಾಗುತ್ತೆ ಈ ಸಪೋಸ್ ಈ ಅಮೌಂಟ್ ಕೊಡದೆ ಅವ್ರು ಇಂಡಿವಿಜುವಲ್ ಆಗಿ ಕೊಟ್ಟಿದ್ದಾರೆ ಅಂದ್ರೆ ಇಂಡಿವಿಜುವಲ್ ಆಗಿ ನಾವೇನ್ ಮಾಡ್ತಿದ್ವಿ ಫೇಸ್ ಕ್ರೀಮ್ಗೆ ಬೇರೆ ಒಂದು GST ರೇಟ್ ನ ಅಪ್ಲೈ ಮಾಡ್ತಿದ್ದೆ ಮಾಯಿಶ್ಚರೈಸರ್ಗೆ ಒಂದು GST ರೇಟ್ ನ ಅಪ್ಲೈ ಮಾಡ್ತಿದ್ದೆ ಶಾಂಪೂಗೆ ಒಂದು GST ರೇಟ್ ನ ಅಪ್ಲೈ ಮಾಡ್ತಿದ್ದೆ ನೋ ಇಶ್ಯೂ ಬಟ್ ಪ್ರಾಬ್ಲಮ್ ಅಲ್ಲಿ ಹೇಳಿದ್ದಾರೆ ಫೈನಲ್ ಅಲ್ಲಿ ಅಟ್ ಸಿಂಗಲ್ ಪ್ರೈಸ್ ಆಫರ್ ಅಂತ ಏನು ಸಿಂಗಲ್ ಪ್ರೈಸ್ ಆಗಿ ಆಫರ್ ಮಾಡ್ತಿದ್ದಾರೆ ಎಲ್ಲಾ ಗೂಡ್ಸ್ ಕೂಡ 85,000 ಗೆ ತಗೊಳ್ಳಿ ಸಿ 85,000 ನೋಡಿ ಮಿಕ್ಸ್ಡ್ ಸಪ್ಲೈ as goods are sold at a single offer price ಅಂತ ನಾವು ಹೆಡ್ಡಿಂಗ್ ತಗೋತಾ ಇದ್ದೀನಿ ಯಾರಿಗಾದ್ರು ಯಾಕೆ ಮ್ಯಾಮ್ ತಗೊಂಡೆ ಅಂದ್ರೆ ಇದು ನೋಡಿದ್ರೆ ಅರ್ಥ ಆಗುತ್ತೆ ಮಿಕ್ಸ್ಡ್ ಸಪ್ಲೈ as goods are sold at single offer price and now GST liability is the value is 85,000 it attracts high rate of tax ಮಾಡಿಯಸ್ ನಾನು ಹೇಳಿದೆ ಮಿಕ್ಸ್ಡ್ ಸಪ್ಲೈ ಯಾವ ಒಂದು ಟ್ಯಾಕ್ಸ್ ನ ಅಟ್ರಾಕ್ಟ್ ಮಾಡುತ್ತೆ ಹೈ ರೇಟ್ ಆಫ್ ಟ್ಯಾಕ್ಸ್ ನ ಇಷ್ಟು ನೋಡಿ ಫೇಸ್ ಕ್ರೀಮ್ 28% ಇದೆ ಮಾಯಿಶ್ಚರೈಸರ್ 28% ಇದೆ ಶಾಂಪೂ 18% ಇದೆ ಸರ್ವಿಸಸ್ 18% ಇದೆ ಇಲ್ಲಿ ಯಾವುದು ಹೈ ರೇಟ್ ಆಫ್ ಟ್ಯಾಕ್ಸ್ 28% ಐದರ್ ಫೇಸ್ ಕ್ರೀಮ್ ಆಗ್ಬೋದು ಐದರ್ ಮಾಯಿಶ್ಚರೈಸರ್ ಆಗ್ಬೋದು ಬಟ್ ಹೈ ರೇಟ್ ಆಫ್ ಟ್ಯಾಕ್ಸ್ ಯಾವ್ದಿದೆ 28% ಇದೆ ಅದಕ್ಕಾಗಿ ನಾನು 28% ಅನ್ನು ತಗೋತಾ ಇದ್ದೀನಿ 23,800 ಇಟ್ ಇಸ್ ಅನ್ GST ಲಯಬಿಲಿಟಿ ನಿಮಗೆ ಮೀನಿಂಗ್ಸ್ ಅರ್ಥ ಆಗಿದ್ರೆ ಪ್ರಾಬ್ಲಮ್ ಈಸಿಯಾಗಿ ನೀವೇ ಮಾಡ್ತಾ ಹೋಗ್ತೀರಾ ದಿಸ್ ಇಸ್ ಅ ಸೆಕೆಂಡ್ ಪ್ರಾಬ್ಲಮ್ ಮಾಡಿ ಸೊ ಹೇಳ್ತಿದ್ದೀನಿ ಯಾರ್ಗ ಅರ್ಥ ಆಗಿಲ್ವೋ ಏನು ಅವ್ರು ಬೇಕಿದ್ರೆ ಒಂದ್ ಸೆಕೆಂಡ್ ಕ್ಲಾರಿಟಿ ತಗೋಬಹುದು ಪದೇ ಪದೇ ಹೇಳೋದಕ್ಕೆ ಆಗೋದಿಲ್ಲ ಆನ್ ದ ಥರ್ಡ್ ಪ್ರಾಬ್ಲಮ್ ಅಂಡರ್ ದ ಕಾಂಪೋಸಿಟ್ ಸಪ್ಲೈ ಅಂಡ್ ಮಿಕ್ಸ್ಡ್ ಸಪ್ಲೈ ಫ್ರಮ್ ದ ಫಾಲೋಯಿಂಗ್ ಸಪ್ಲೈಸ್ ಮೇಡ್ ಬೈ ಮದರ್ ಕೇರ್ ನ ಒಂದು ಸಪ್ಲೈಸ್ ಕೊಟ್ಟಿದ್ದಾರೆ ಕಂಪ್ಯೂಟ್ GST ಲಯಬಿಲಿಟಿ ಎಷ್ಟು GST ಪೇ ಮಾಡ್ತಾರೆ ಅನ್ನೋದನ್ನ ನಾವು ಫೈಂಡ್ ಔಟ್ ಮಾಡ್ಬೇಕಂತೆ ಸಿ ಹಿಯರ್ ಆಲ್ಸೋ ಟೂ ಕೇಸಸ್ ಕೊಟ್ಟಿದ್ದಾರೆ ಮಾಡಿ ಟೂ ಕೇಸಸ್ ಕೊಟ್ಟಿದ್ದಾರೆ ಕೇಸ್ ನಂಬರ್ ಎ ಬೈ 2 ಬೇಬಿ ಪೌಡರ್ ಅಂಡ್ ಗೆಟ್ ಬೇಬಿ ಬೆಡ್ ಟೈಮ್ ಲೋಷನ್ ಫಸ್ಟ್ ಏನ್ ಮಾಡ್ತಿದ್ದಾರೆ 2 ಬೇಬಿ ಪೌಡರ್ ನ ತಗೋತಾ ಇದ್ದಾರೆ ಜೊತೆಗೆ ಒಂದು ಬೆಡ್ ಟೈಮ್ ಲೋಷನ್ ತಗೋತಾ ಇದ್ದಾರೆ ಒಂದು ಗೆಟ್ ಬೇಬಿ ಬೆಡ್ ಟೈಮ್ ಲೋಷನ್ ಅಂಡ್ ಬಿ ಬೈ 2 ಬೇಬಿ ಮಿಲ್ಕ್ ಕ್ರೀಮ್ ಏನು ಮಿಲ್ಕ್ ಕ್ರೀಮ್ ನ 2 ತಗೋತಾ ಇದ್ದಾರೆ ಜೊತೆಗೆ ವಾಲ್ ಸ್ಟಿಕ್ಕರ್ ನ 1 ತಗೋತಿದ್ದಾರೆ ಗೆಟ್ ಬೇಬಿ ವಾಲ್ ಸ್ಟಿಕ್ಕರ್ ಅಲ್ಲೇನು ಕೊಟ್ಟಿಲ್ಲ ಅಂದ್ರೆ ಏನಂತ ನಾವು ಅಸ್ಯೂಮ್ ಮಾಡ್ಕೋಬೇಕು 1 ಇದೆ ಅಂತ ಅಸ್ಯೂಮ್ ಮಾಡ್ಕೋಬೇಕಾಗುತ್ತೆ ಗೆಟ್ ಬೇಬಿ ವಾಲ್ ಸ್ಟಿಕ್ಕರ್ 1 ತಗೋತಿದ್ದಾರೆ ಅಂತ ಅರ್ಥ ಅಂಡ್ ನಾವು ಸಪರೇಟ್ ಆಗಿ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಬೇಬಿ ಪೌಡರ್ ₹250 ಪರ್ ಬಾಟಲ್ ಬೇಬಿ ಪೌಡರ್ ನ ವ್ಯಾಲ್ಯೂ ಬಂದು 250 ಪರ್ ಬಾಟಲ್ ಇದೆ ಅದರ GST ರೇಟ್ ಬಂದು 18% ಕೊಟ್ಟಿದ್ದಾರೆ ಅಂಡ್ ನಾವು ಬೆಡ್ ಟೈಮ್ ಲೋಷನ್ ₹150 the GST rate will be 12%. ನೆಕ್ಸ್ಟ್ ಬೇಬಿ ಮಿಲ್ಕ್ ಕ್ರೀಮ್ ವ್ಯಾಲ್ಯೂ ಬಂದು 120 ಇದೆ ಅದರ GST ರೇಟ್ ಬಂದು ಬ್ರಾಕೆಟ್ ಅಲ್ಲಿ ಇರೋದು GST ರೇಟ್ ಮಾಡಿ 18% ಅಂಡ್ ವಾಲ್ ಸ್ಟಿಕ್ಕರ್ಸ್ ₹90 the rate is 12% GST ರೇಟ್ 12% ಕೊಟ್ಟಿದ್ದಾರೆ ಈ ತರ ಪ್ರಾಬ್ಲಮ್ಸ್ ಕೊಟ್ರೆ ನಾವು ಇಂಡಿವಿಜುವಲ್ ಆಗಿ ಏನ್ ಮಾಡ್ಬೇಕಾಗುತ್ತೆ GST ನ ಲಯಬಿಲಿಟಿನ ಫೈಂಡ್ ಔಟ್ ಮಾಡ್ಬೇಕಾಗುತ್ತೆ ಯಾಕಪ್ಪ ಅಂದ್ರೆ ಇಲ್ಲಿ ಅವ್ರು ಏನು ಹೇಳಿಲ್ಲ ಮಿಕ್ಸ್ಡ್ ಸಪ್ಲೈನ ಐದರ್ ಕಾಂಪೋಸಿಟ್ ಸಪ್ಲೈ ಅನ್ನ ಅದಕ್ಕಾಗಿ ನಾನು ಇಲ್ಲಿ ಇಂಡಿವಿಜುವಲ್ ಆಗಿ ತಗೋತಾ ಹೋಗ್ತಿದ್ದೀನಿ ನೋಡಿ ಸೊಲ್ಯೂಷನ್ ಹೇಗೆ ಮಾಡ್ಬೇಕಂದ್ರೆ ಸೊಲ್ಯೂಷನ್ ಅಂಡರ್ಲೈನ್ ಹಿಯರ್ ರೈಟ್ ದ ಫಸ್ಟ್ ಥಿಂಗ್ ಬೋತ್ ದ ಸಪ್ಲೈಸ್ ಆರ್ ರೆಗ್ಯುಲರ್ ಸಪ್ಲೈಸ್ ಆಸ್ ಸಿಂಗಲ್ ಇಸ್ ನಾಟ್ ಆಫರ್ಡ್ ಏನು ಸಿಂಗಲ್ ಆಗಿ ಇದನ್ನ ಅವರು ಸೇಲ್ ಮಾಡ್ತಿರೋದು ಏನು ಇಲ್ಲಿ ಯಾವುದೊಂದು ಕೂಡ ಯಾವ್ದ ಮೇಲೆ ಡಿಪೆಂಡ್ ಆಗಿರುವಂತದ್ದಲ್ಲ ಮಾಡಿ ಸಿಂಗಲ್ ಆಗಿ ಸೇಲ್ ಮಾಡ್ತಿದ್ದಾರೆ ಜೊತೆಗೆ ಆಫರ್ ಯಾವುದು ಕೂಡ ಇಲ್ಲಿ ಪ್ರೊವೈಡ್ ಮಾಡ್ತಿಲ್ಲ ಬೋತ್ ದ ಸಪ್ಲೈಸ್ ಆರ್ ರೆಗ್ಯುಲರ್ ಸಪ್ಲೈಸ್ ಆಸ್ ಸಿಂಗಲ್ ಆಗಿ ನಾವು ಅವರು ಏನ್ ಮಾಡ್ತಿದ್ದಾರೆ ಸಪ್ಲೈ ಮಾಡ್ತಿರೋಂಥದ್ದು ನೋಡಿ ಫಸ್ಟ್ ಥಿಂಗ್ ಇದೇನು ಫಸ್ಟ್ ಕೇಸ್ ನಂಬರ್ 1 ತಗೋತಾ ಇದೀನಿ ಇಲ್ಲಿ ಹೇಗ್ ಬಂದ್ ತಗೊಂಡೆ ಅಂದ್ರೆ 2 ಪೌಡರ್ ಅಂದ್ರೆ ನಾನು ಫುಲ್ ಫಾರ್ಮ್ ತಗೋತಿಲ್ಲ ಯಾಕೆಂದ್ರೆ ಜಾಸ್ತಿ ಆಗುತ್ತೆ ಅಂತ ಅಷ್ಟೇ ನೋಡಿ 2 ಬೇಬಿ ಪೌಡರ್ ತಗೊಂಡಿದ್ದೀನಿ ಅಂಡ್ ದ ವ್ಯಾಲ್ಯೂ ಈಸ್ ಎಷ್ಟಿದೆ 2 ಬೇಬಿ ಪೌಡರ್ ನ ವ್ಯಾಲ್ಯೂ 250 ಪರ್ ಬಾಟಲ್ ಇದೆ ನೋಡಿ 250 ಇಂಟು 2 ನಂಬರ್ ಆಫ್ ಪೌಡರ್ಸ್ ಬಂದು 250 ಇಂಟು 2 ತಗೊಂಡೆ ಇಂಟು ದ GST ರೇಟ್ ವಿಲ್ ಬಿ 18%. ಪ್ರಾಬ್ಲಮ್ ಸಿಂಪ್ಲಿಫೈ ಮಾಡ್ಕೋಬೇಕಷ್ಟೇ ನೀವು ಎಷ್ಟಿದೆ 2 ಬೇಬಿ ಪೌಡರ್ ಏನು ಅದರ ವ್ಯಾಲ್ಯೂ ಬಂದು 250 ಇಂಟು ನಂಬರ್ ಆಫ್ ಬೇಬಿ ಪೌಡರ್ಸ್ ಬಂದು 2 ಇದೆ ಇಂಟು 18% ಮಾಡ್ಕೋತಿದ್ದೀನಿ ಅಂದ ನಾವು ಪ್ಲಸ್ 1 ಲೋಷನ್ ಇಲ್ಲಿ ನೋಡಿ ಗೆಟ್ ಬೇಬಿ
ಬೆಡ್ ಟೈಮ್ ಲೋಷನ್ ಇದೆ ಅಲ್ವಾ, ಅಲ್ಲಿ ಏನು ಇಲ್ಲ ಅಂದ್ರೆ 1 ಇದೆ ಅಂತ ಅರ್ಥ ಮಾಡ್ಕೋ. ಅವ್ರು ಏನ್ ಮಾಡ್ತಿದ್ದಾರೆ, 1 ಬೇಬಿ ಬೆಡ್ ಟೈಮ್ ಲೋಷನ್ ಪರ್ಚೇಸ್ ಮಾಡ್ತಿದ್ದಾರೆ. ಸಿ ಎಷ್ಟಿದೆ ಬೆಡ್ ಟೈಮ್ ಲೋಷನ್ ವ್ಯಾಲ್ಯೂ 150 ಇದೆ ಮಾಡಿ. ಸಿ 150 ಇಂಟು 1 ಇಂಟು ದ ರೇಟ್ ಆಫ್ ವ್ಯಾಲ್ಯೂ ಇಸ್ GST ರೇಟ್ 12% ತಗೋತಾ ಇದ್ದೀನಿ. ಸಿಂಪ್ಲಿಫೈ ಮಾಡ್ತಾ ಹೋಗಿ. ಪ್ರಾಬ್ಲಮ್ ನ ಮೇಲೆ ಏನು ಬಂದಿದೆ ಅದನ್ನ ಸಿಂಪ್ಲಿಫೈ ಮಾಡಬೇಕು. 250 ಇಂಟು 2 500 ಇಂಟು 18%. ನೆಕ್ಸ್ಟ್ 150 ಇಂಟು 1 150 ಬರುತ್ತೆ ಇಂಟು 12% ತಗೋತಾ ಇದ್ದೀನಿ. ಜೊತೆಗೆ ಇದನ್ನ ಸಿಂಪ್ಲಿಫೈ ಮಾಡಿ 500 ಇಂಟು 18% 90. 150 ಇಂಟು 12% 18. ದ GST ವ್ಯಾಲ್ಯೂ ಇಸ್ 108. ಕೇಸ್ ನಂಬರ್ 1 ನಲ್ಲಿ GST ಲಯಬಿಲಿಟಿ ಬಂದು 108 ಇದೆ. ಪ್ರಾಬ್ಲಮ್ ಅಲ್ಲಿ ಸಿಂಪಲ್ ಆಗಿ ಅಲ್ಲಿ ಏನಿದೆಯೋ ಅದನ್ನ ತಗೋತಾ ಇದ್ದೀನಿ ಅಷ್ಟೇ. ನಿಮ್ಗೆ ಆರಾಮಾಗಿ ಈ ತರ ಕ್ಲಾಸ್ ಆರಾಮಾಗಿ ಮಾಡ್ಕೊಳ್ತಾ ಹೋಗ್ಬೋದು. ಜಸ್ಟ್ ಕೇಸ್ ನಂಬರ್ ಎ ಅಲ್ಲಿ ಏನ್ ಕೊಟ್ಟಿದ್ದಾರೆ, ಕೇಸ್ ನಂಬರ್ ಬಿ ಅಲ್ಲಿ ಏನ್ ಕೊಟ್ಟಿದ್ದಾರೆ, ಜೊತೆಗೆ ಅದರ ವ್ಯಾಲ್ಯೂ ಎಷ್ಟು, GST ರೇಟ್ ಎಷ್ಟು, ಎರಡು ನೀವು ಕ್ಯಾಲ್ಕುಲೇಷನ್ಸ್ ಮಾಡ್ತಾ ಹೋಗಿ. On the next case number 2 ನೋಡಿ. In the case number 2 they given by to baby milk cream, by to baby milk cream ಅಂತ ಕೊಟ್ಟಿದ್ದಾರೆ. ಅಂದ್ರೆ ಏನು, ನಂಬರ್ ಆಫ್ ಮಿಲ್ಕ್ ಕ್ರೀಮ್ ಬಂದು 2 ಇದೆ, ಅದರ ವ್ಯಾಲ್ಯೂ ಎಷ್ಟಿದೆ ನೋಡಿ, ಬೇಬಿ ಮಿಲ್ಕ್ ವ್ಯಾಲ್ಯೂ ಬಂದು 120 ಇದೆ. 120 ಇಂಟು ನಂಬರ್ ಆಫ್ ಮಿಲ್ಕ್ ಕ್ರೀಮ್ 2 ತಗೊಂಡಿದ್ದೀನ ನೋಡಿ. 2 ಮಿಲ್ಕ್ ಕ್ರೀಮ್ ಇದೆ. ಇನ್ ಬ್ರಾಕೆಟ್ 120 ಇಂಟು 2 ವ್ಯಾಲ್ಯೂ ಬಂದು 120, ನಂಬರ್ ಆಫ್ ಐಟಮ್ಸ್ ಬಂದು 2 ತಗೋತಿದ್ದೀನಿ. ಇಂಟು GST ರೇಟ್, GST ರೇಟ್ ಬಂದು 18% ಇದೆ ತಗೋತಿದ್ದೀನಿ. ಪ್ಲಸ್ 1 ವಾಲ್ ಸ್ಟಿಕ್ಕರ್ಸ್ ನೋಡಿ. ಪ್ಲಸ್ ಇನ್ನೇನು ತಗೋತಾ ಇದ್ದಾರೆ ಕೇಸ್ ನಂಬರ್ 2 ಅಲ್ಲಿ, ಗೆಟ್ ಬೇಬಿ ವಾಲ್ ಸ್ಟಿಕ್ಕರ್. ಅಂದ್ರೆ ಮತ್ತೆ ವಾಲ್ ಸ್ಟಿಕ್ಕರ್ ಅವರು ಪರ್ಚೇಸ್ ಮಾಡ್ತಿದ್ದಾರೆ. ಅಂದ್ರೆ ಏನು, 1 ವಾಲ್ ಸ್ಟಿಕ್ಕರ್ ಇರುತ್ತೆ ಅಂತ. ಗೆಟ್ ಬೇಬಿ ವಾಲ್ ಸ್ಟಿಕ್ಕರ್ ಅಂತ ಒಂದೇ ಐಡೆಂಟಿಫೈ ಮಾಡ್ತಿರೋದಕ್ಕೆ ನಾನು ವಾಲ್ ಸ್ಟಿಕ್ಕರ್ ನ ವ್ಯಾಲ್ಯೂ 90 ಇದೆ, ಅದರ GST ರೇಟ್ 12 ಇದೆ ನೋಡಿ. 90 ಇಂಟು 12 ವಿ ವಿಲ್ ಗೆಟ್ 10.8 ಬರುತ್ತೆ. ಪ್ರಾಬ್ಲಮ್ ಸಿಂಪ್ಲಿಫೈ ಮಾಡಿ. 240 ಇಂಟು 18%, ರಾಂಗ್ ಇದ್ರೆ ಹೇಳ್ಬೋದು. 240 ಇಂಟು 18% 43.2, 90.12% 10.8. The GST value is 54. The GST liability 54. ಈ ತರ ಪ್ರಾಬ್ಲಮ್ಸ್ ಕೊಟ್ರೆ ನಾವು ಪ್ರಾಬ್ಲಮ್ ಅಲ್ಲಿ ವಿ ಶುಡ್ ಫೈಂಡ್ ಔಟ್ ದ 54. ಎಸ್ 54 ಬರುತ್ತೆ. ಪ್ರಾಬ್ಲಮ್ ಅಲ್ಲಿ ವಿ ಶುಡ್ ಅನಲೈಸ್ ದ ಫಸ್ಟ್ ವಾಟ್ ಯು ಮೀನ್ ಬೈ ಮಿಕ್ಸ್ಡ್ ಸಪ್ಲೈ ಅಂಡ್ ವಾಟ್ ಯು ಮೀನ್ ಬೈ ಕಾಂಪೋಸಿಟ್ ಸಪ್ಲೈ. ಇದನ್ನ ನೀವು ಈಸಿಯಾಗಿ ಅನಲೈಸ್ ಮಾಡಿದ್ರೆ ಪ್ರಾಬ್ಲಮ್ಸ್ ನ ಮಾಡ್ತಾ ಹೋಗ್ತೀರಾ. ನೋ ಇಶ್ಯೂ ಮಾಡಿ. 54 ದಿನೇಶ್, ಥ್ಯಾಂಕ್ ಯು. ಸೊ ಇಲ್ಲಿಗೆ ನಮ್ಮ ಒಂದು ಈ ಒಂದು ಯಾವ್ದೋ ಪ್ರಾಬ್ಲಮ್ಸ್ ಮಾಡಿಯೋಸ್ ಕ್ಯಾಲ್ಕುಲೇಷನ್ ಆಫ್ GST ಲಯಬಿಲಿಟಿ ಅಂಡರ್ ಕಾಂಪೋಸಿಟ್ ಸಪ್ಲೈ ಅಂಡ್ ಮಿಕ್ಸ್ಡ್ ಸಪ್ಲೈ ಪ್ರಾಬ್ಲಮ್ಸ್ ನಾನು ಕಂಪ್ಲೀಟ್ ಮಾಡಿದ್ದೀನಿ. ಬಿಕಾಸ್ ನಂಬರ್ ಆಫ್ ರೌಂಡ್ಸ್ ಕಮ್ಮಿ ಕೊಟ್ಟಿದ್ದೀನಿ. ಯಾಕೆ ಅಂತಂದ್ರೆ ಯಾವ ಎಕ್ಸಾಮ್ ಅಲ್ಲೂ ಇದನ್ನ ಅವರು ಕೇಳಿಲ್ಲ ಮಾಡಿಯಸ್. ಬಟ್ ಆದ್ರೆ ನಿಮ್ಮ ಸಿಲೆಬಸ್ ಅಲ್ಲಿ ಇದೆ, ದಟ್ಸ್ ದ ರೀಸನ್ ಐ ವಿಲ್ ಸಾಲ್ವ್ ಇಟ್. ಸೊ ಇದನ್ನ ಮಾಡೋಕ್ಕಿಂತ ಮುಂಚೆ ತಿಳ್ಕೊಂಡಿರಿ. ಮೀನಿಂಗ್ಸ್ ನಿಮ್ಗೆ ಈಸಿಯಾಗಿ ಅಂಡರ್ಸ್ಟುಡ್ ಆಗಿದ್ರೆ ಪ್ರಾಬ್ಲಮ್ಸ್ ನೀವು ಈಸಿಯಾಗಿ ಮಾಡ್ತಾ ಹೋಗ್ತೀರಾ. ಬಟ್ ಎಲ್ಲವೂ ಕೂಡ ಥಿಯರಿ ಬೇಸ್ಡ್ ಆಗಿದೆ. ಅದಕ್ಕಾಗಿ ಥಿಯರಿ ಯಾರು ಈಸಿಯಾಗಿ ಅಂಡರ್ಸ್ಟುಡ್ ಆಗಿರುತ್ತೋ ಅವರೆಲ್ಲರೂ ಕೂಡ ಪ್ರಾಬ್ಲಮ್ಸ್ ಮಾಡ್ತೀರಾ. ಅಂಡ್ ನಾವು ಐ ವಿಲ್ ಬಿ ಸ್ಟಾರ್ಟ್ ಸಮ್. The next topic is format for computation of transaction value. Format for computation of transaction value. So what do you mean by transaction value? Means price actually paid for supply of goods and services. Price actually paid for supply of goods and services. My dears, ಈ ಒಂದು ಫಾರ್ಮೆಟ್ ಈಸಿಯಾಗಿ ನಿಮಗೆ ಗೊತ್ತಿದ್ರೆ 6 ಮಾರ್ಕ್ಸ್ ಕ್ವಶನ್ಸ್ ಕೊಟ್ಟರು ಮಾಡ್ತೀರಾ, ಅದ್ರ 14 ಮಾರ್ಕ್ಸ್ ಕ್ವಶನ್ ಕೊಟ್ಟರು ಮಾಡ್ತೀರಾ. ಬಟ್ ಆದ್ರೆ ಫಾರ್ಮೆಟ್ ನಿಮಗೆ ಈಸಿ ಅರ್ಥ ಆಗಿರ್ಬೇಕು. ಫಾರ್ಮೆಟ್ ನಿಮ್ಮ ಮಂಡಲಿದ್ರೆ ಮಾತ್ರನೇ ಸೊ ನಮ್ಮ ನೆಕ್ಸ್ಟ್ ಬರೋ ಪ್ರಾಬ್ಲಮ್ಸ್ಗೆಲ್ಲ ಕೂಡ ಇದು ಬೇಸ್ ಆಗಿರುತ್ತೆ. ಮಾಡಿ ಫಾರ್ಮೆಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಹೇಗಿದೆ ನೋಡಿ ಪ್ರಾಬ್ಲಮ್. Format for computation of transaction value. Here, if expenses are charged separately by supplier, if expenses are charged separately by supplier, ಏನು ಸಪ್ಲೈಯರು ಎಕ್ಸ್ಪೆನ್ಸ್ ಅನ್ನು ಸಪರೇಟ್ ಆಗಿ ಅವನೇ ಚಾರ್ಜ್ ಮಾಡ್ತಿದ್ದಾನಂತೆ. ಹಾಗಿದ್ದಾಗ ಪ್ರಾಬ್ಲಮ್ ಅಲ್ಲಿ ಹೇಗಿರುತ್ತೆ ನೋಡಿ. ಫಾರ್ಮೆಟ್ ಬಂದು ಪರ್ಟಿಕ್ಯುಲರ್ಸ್, ಅಮೌಂಟ್, ಅಮೌಂಟ್. there are 3 columns are there. particulars, amount ಅಂತ ತಗೋತೀರಾ. ದ ಫಸ್ಟ್ ಥಿಂಗ್ ಸೆಲ್ಲಿಂಗ್ ಪ್ರೈಸ್. ಎಷ್ಟು ಪ್ರಾಬ್ಲಮ್ ಅಲ್ಲಿ ಕೊಟ್ಟಿರ್ತಾರೆ, ಒಡಿ ಆಕ್ಚುಯಲ್ ಸೆಲ್ಲಿಂಗ್ ಪ್ರೈಸ್ ಎಷ್ಟಿದೆ ತಗೋತೀರಾ. ಸೊ ಅಗೇನ್ ಆಡ್ ಇನ್ಕ್ಲೂಷನ್ ನಾಟ್ ಇನ್ಕ್ಲೂಡೆಡ್ ಇನ್ ದ ಸೇಲ್ಸ್ ಪ್ರೈಸ್. ಇನ್ಕ್ಲೂಷನ್ಸ್ ನಾಟ್ ಇನ್ಕ್ಲೂಡ್ ಇನ್ ದ ಸೇಲ್ಸ್ ಪ್ರೈಸ್ ಅಂದ್ರೆ ಏನು, ಇವೆಲ್ಲವೂ ಕೂಡ ಏನಾದ್ರು ಸೇಲ್ಸ್ ಪ್ರೈಸ್ ಅಲ್ಲಿ ಇನ್ಕ್ಲೂಡ್ ಆಗಿಲ್ಲ ಅಂದ್ರೆ ನಾವು ಆಡ್ ಮಾಡಬೇಕಾಗುತ್ತೆ. ಕ್ಲಿಯರ್. ಇನ್ಕ್ಲೂಷನ್ ಅಂದ್ರೆ ಅಡಿಷನ್ ಅಂತ ಮಾಡಿ. ಇನ್ಕ್ಲೂಷನ್ ಮೀನ್ಸ್ ಅಡಿಷನ್ ಅಂತ. ನಾಟ್ ಇನ್ಕ್ಲೂಡೆಡ್ ಇನ್ ದ ಸೇಲ್ಸ್ ಪ್ರೈಸ್ ಅಂದ್ರೆ ಈ ಕೆಳಗಡೆ ಇಷ್ಟು ನೋಡಿದೆ ನೋಡಿ, ಇವ್ಯಾವು ಕೂಡ ನಮ್ಮ ಒಂದು ಸೇಲ್ಸ್ ಪ್ರೈಸ್ ಅಲ್ಲಿ ಇನ್ಕ್ಲೂಡ್ ಆಗಿರೋದಿಲ್ಲ. ಇವ್ಯಾವು ಇನ್ಕ್ಲೂಡ್ ಆಗಿರೋದಿಲ್ವೋ ಅವನ್ನೆಲ್ಲವೂ ಕೂಡ ನಾವು ಆಡ್ ಮಾಡ್ತೀರಾ. ಇಫ್ ಸಪೋಸ್ ಅವೆಲ್ಲವೂ ಕೂಡ ಆಡ್ ಆಗಿದ್ರೆ ನಾವು ಅದನ್ನ ಇಗ್ನೋರ್ ಮಾಡ್ತೀವಿ. ಬಟ್ ಪ್ರಾಬ್ಲಮ್ಸ್ ಅಲ್ಲಿ ಯಾವು ಕೂಡ ಆಡ್ ಆಗಿರೋದಿಲ್ಲ. ಸೊ ಇವೆಲ್ಲ ಕೂಡ ನಾವು ಆಡ್ ಮಾಡ್ತಾ ಹೋಗ್ತೀವಿ ನೋಡಿ. ಫಸ್ಟ್ ಥಿಂಗ್ ಪ್ರೀ ಡೆಲಿವರಿ ಇನ್ಸ್ಪೆಕ್ಷನ್ ಚಾರ್ಜಸ್ ನಾವು ಆಡ್ ಮಾಡಬೇಕು. ಪಬ್ಲಿಸಿಟಿ ಎಕ್ಸ್ಪೆನ್ಸಸ್ ಆಡ್ ಮಾಡ್ತೀರಾ. ಪ್ಯಾಕಿಂಗ್ ಕಾಸ್ಟ್ ಆಡ್ ಮಾಡಿ.
ನೆಕ್ಸ್ಟ್ ಮೆಟೀರಿಯಲ್ ಪರ್ಚೇಸ್ಡ್, ದಟ್ ಮೀನ್ಸ್ ಎಕ್ಸ್ಕ್ಲೂಸಿವ್ ಆಫ್ ಜಿ ಎಸ್ ಟಿ ಮೀನ್ಸ್ ಅಂದ್ರೆ ಏನು, ಜಿ ಎಸ್ ಟಿ ಪೇ ಮಾಡದಿರೋಂಥ ಮೆಟೀರಿಯಲ್ಸ್ ನಾವು ಆಡ್ ಮಾಡಬೇಕಾಗುತ್ತೆ. ಪ್ರಾಬ್ಲಮ್ ಅಲ್ಲಿ ಸ್ಪೆಸಿಫೈ ಮಾಡಿರ್ತಾರೆ ಮಾಡಿ, ದಟ್ ಇಸ್ ಇನ್ಕ್ಲೂಸಿವ್ ಆರ್ ಎಕ್ಸ್ಕ್ಲೂಸಿವ್ ಅಂತ ಪ್ರಾಬ್ಲಮ್ಸ್ ಮಾಡಿಸಿದೆ ನಾನು. ಇನ್ಕ್ಲೂಸಿವ್ ಕೊಟ್ಟಾಗ ಎಕ್ಸ್ಕ್ಲೂಸಿವ್ ಹೇಗೆ ಮಾಡ್ಕೋಬೇಕು ಅಂತ ನಾನು ಆಲ್ರೆಡಿ ಪ್ರಾಬ್ಲಮ್ಸ್ ಮಾಡಿಸಿದ್ದೀನಿ. ನಾವು ನೆಕ್ಸ್ಟ್ ಡಿಸೈನ್ ಅಂಡ್ ಡೆವಲಪ್ಮೆಂಟ್ ಚಾರ್ಜಸ್ ನ ಆಡ್ ಮಾಡಬೇಕು, ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆನ್ಸಸ್ ನ ಆಡ್ ಮಾಡ್ತೀರಾ, ಸರ್ವಿಸಿಂಗ್ ಚಾರ್ಜಸ್ ನ ಆಡ್ ಮಾಡ್ತೀರಾ, ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ನ ಆಡ್ ಮಾಡ್ತೀರಾ, ಜೊತೆಗೆ ಫ್ರೈಟ್ ಚಾರ್ಜಸ್. ಫ್ರೈಟ್ ಮೀನ್ಸ್ ಇಸ್ ನಥಿಂಗ್ ಬಟ್ ಟ್ರಾನ್ಸ್ಪೋರ್ಟೇಷನ್ ಮಾಡಿ, ಫ್ರೈಟ್ ಗೊತ್ತಿರುತ್ತೆ, ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ನ ಆಡ್ ಮಾಡಬೇಕು. ಇನ್ಸ್ಟಾಲೇಷನ್ ಅಂಡ್ ಎಕ್ಸ್ಪೆನ್ಸಸ್ ಎರೆಕ್ಷನ್ ಎಕ್ಸ್ಪೆನ್ಸಸ್ ನ ಆಡ್ ಮಾಡ್ತೀರಾ. ಇನ್ಸೂರೆನ್ಸ್ ಕಾಸ್ಟ್, ಏನ್ ಇನ್ಸೂರೆನ್ಸ್ ಮಾಡ್ತಿರ್ತೀವೋ ಆ ಕಾಸ್ಟ್ ಕೊಟ್ಟಿದ್ರೆ ಆಡ್ ಮಾಡ್ತೀರಾ. ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಸಪರೇಟ್ ಆಗಿ ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಅಂತಾನೆ ಅವರು ಮೆನ್ಷನ್ ಮಾಡಿದ್ರೆ ಆಡ್ ಮಾಡಬೇಕು. ಅಂಡ್ ನೌ ಟ್ಯಾಕ್ಸಸ್, ಡ್ಯೂಟೀಸ್, ಸೆಸ್, ಫೀಸಸ್, ಎನಿ ಚಾರ್ಜಸ್ ಆರ್ ದೇರ್ ಇನ್ ದಿಸ್ ಪರ್ಟಿಕ್ಯುಲರ್ ಪ್ರಾಬ್ಲಮ್ ವಿ ವಿಲ್ ಆಡ್. ಏನೇ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ರೆ ಟ್ಯಾಕ್ಸ್ ಆಗ್ಬೋದು, ಡ್ಯೂಟೀಸ್ ಆಗ್ಬೋದು, ಸೆಸ್, ಫೀಸ್ ಎಲ್ಲವೂ ಕೂಡ ನಾವು ನಮ್ಮ ಸೇಲಿಂಗ್ ಪ್ರೈಸ್ ಗೆ ಆಡ್ ಮಾಡಬೇಕಾಗುತ್ತೆ. ಲೋಡಿಂಗ್ ಅಂಡ್ ಅನ್ಲೋಡಿಂಗ್ ಚಾರ್ಜಸ್ ಅಂದ್ರೆ ಏನು, ಗೂಡ್ಸ್ ನಾವು ಲೋಡ್ ಮಾಡಬೇಕಾದಾಗ, ಹ್ಯಾಂಡ್ಲಿಂಗ್ ಮಾಡಬೇಕಾದಾಗ ಆ ಒಂದು ಪರ್ಟಿಕ್ಯುಲರ್ ಚಾರ್ಜ್ ನ ಮೆನ್ಷನ್ ಆಗಿದ್ರೆ ಆಡ್ ಮಾಡಬೇಕು. ವಾರಂಟಿ ಎಕ್ಸ್ಪೆನ್ಸಸ್ ಇಷ್ಟನ್ನು ಕೂಡ ನಾವು ಏನ್ ಮಾಡ್ತೀವಿ, ಸೆಲ್ಲಿಂಗ್ ಪ್ರೈಸ್ ಗೆ ಆಡ್ ಮಾಡಬೇಕು. ಪಾಯಿಂಟ್ ಟು ಬಿ ನೋಟೆಡ್. ಯಾಕೆಂದ್ರೆ ಇವೆಲ್ಲ ಕೂಡ ನಿಮ್ಗೆ ಗೊತ್ತಿರಬೇಕು ಪ್ರಾಬ್ಲಮ್ ಅಲ್ಲಿ ಯಾವೆಲ್ಲ ಆಡ್ ಮಾಡಬೇಕು, ಯಾವೆಲ್ಲ ಲೆಸ್ ಮಾಡಬೇಕು ಅಂತ. ಆನ್ ದ ನೆಕ್ಸ್ಟ್ ವಿ ವಿಲ್ ಗೆಟ್ ಅಗೇನ್ ಲೆಸ್ ಎಕ್ಸ್ಕ್ಲೂಷನ್ ಇನ್ಕ್ಲೂಡ್ ಇನ್ ದ ಸೇಲ್ಸ್ ಪ್ರೈಸ್. ಎಕ್ಸ್ಕ್ಲೂಷನ್ ಇನ್ಕ್ಲೂಡೆಡ್ ಇನ್ ದ ಸೇಲ್ಸ್ ಪ್ರೈಸ್. ಎಕ್ಸ್ಕ್ಲೂಷನ್ ಮೀನ್ಸ್ ಬಿಡಬೇಕು ಅಂತ, ಮೀನ್ಸ್ ಲೆಸ್ ಮಾಡಬೇಕು ಅಂತ. ನೋಡಿ ಯಾವ ಲೆಸ್ ಮಾಡಬೇಕು ಅಂದ್ರೆ ಕ್ಯಾಶ್ ಆರ್ ಟ್ರೇಡ್ ಡಿಸ್ಕೌಂಟ್ ಮಾಡಿ. ಪ್ರಾಬ್ಲಮ್ ಅಲ್ಲಿ ಕ್ಯಾಶ್ ಅಥವಾ ಟ್ರೇಡ್ ಡಿಸ್ಕೌಂಟ್ ಕೊಟ್ಟಿದ್ರೆ ನಾವು ಏನ್ ಮಾಡ್ತೀವಿ, ಲೆಸ್ ಮಾಡ್ತೀವಿ. ಅಂಡ್ ನಾವು ಕಾಸ್ಟ್ ಆಫ್ ಡ್ಯೂರಬಲ್ ಅಂಡ್ ರಿಟರ್ನಬಲ್ ಪ್ಯಾಕಿಂಗ್ ಇನ್ಕ್ಲೂಡೆಡ್ ಇನ್ ದ ಸೇಲ್ಸ್ ಪ್ರೈಸ್. ಕಾಸ್ಟ್ ಆಫ್ ಡ್ಯೂರಬಲ್ ಅಂಡ್ ರಿಟರ್ನಬಲ್ ಪ್ಯಾಕಿಂಗ್ ಇನ್ಕ್ಲೂಡೆಡ್ ಇನ್ ದ ಸೇಲ್ಸ್ ಪ್ರೈಸ್ ವಿ ವಿಲ್ ಲೆಸ್ ಮಾಡಬೇಕು. ಕಾಸ್ಟ್ ಆಫ್ ಡ್ಯೂರಬಲ್ ಮತ್ತೆ ರಿಟರ್ನಬಲ್ ಒಂದು ಪ್ಯಾಕಿಂಗ್ ಎಕ್ಸ್ಪೆನ್ಸಸ್ ನ ಕೊಟ್ಟಿದ್ರೆ ನಾವು ಲೆಸ್ ಮಾಡ್ತೇವೆ. ಇವೆರಡೇ ಮಾತ್ರ ಲೆಸ್ ಮಾಡೋದು ನೋಡ್ಕೊಳ್ಳಿ. ಏನ್ ಕೊಟ್ಟಿದ್ರೆ ಕ್ಯಾಶ್ ಡಿಸ್ಕೌಂಟ್ ಆ ಟ್ರೇಡ್ ಡಿಸ್ಕೌಂಟ್ ಕೊಟ್ಟಿದ್ರೆ ಲೆಸ್ ಮಾಡಿ, ಜೊತೆಗೆ ಕಾಸ್ಟ್ ಆಫ್ ಡ್ಯೂರಬಲ್ ಅಂಡ್ ರಿಟರ್ನಬಲ್ ಪ್ಯಾಕಿಂಗ್ ಎಕ್ಸ್ಪೆನ್ಸಸ್ ನ ಕೊಟ್ಟಿದ್ರೆ ಲೆಸ್ ಮಾಡಬೇಕು. ಇವೆರಡು ಬಿಟ್ರೆ ನಾವು ಬರಲ್ಲ ಮಾಡಿ. ಲೆಸ್ ಐಟಮ್ಸ್ ಅಲ್ಲಿ ಇವೆರಡೇ ಬರೋಂಥದ್ದು. ಆಡಿಂಗ್ ಅಲ್ಲಿ ಮಾತ್ರ ನೋಡ್ಕೋಬೇಕಾಗುತ್ತೆ, ಇಷ್ಟು ಕೂಡ ಬರುತ್ತೆ. ಇದನ್ನ ಬಿಟ್ಟು ಬೇರೆ ಏನು ಕೇಳೋ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ ಮಾಡಿ. ಅದಕ್ಕಾಗಿ ಜಸ್ಟ್ ಒಂದು ಟೇಬಲ್ ನೀವು ಅನಲೈಸ್ ಮಾಡಿದ್ರೆ 40 ಮಾರ್ಕ್ಸ್ ಕೊಡ್ಲಿ 6 ಮಾರ್ಕ್ಸ್ ಕೊಡ್ಲಿ ನೋ ಇಶ್ಯೂ, ಪ್ರಾಬ್ಲಮ್ಸ್ ನ ಈಸಿಯಾಗಿ ಮಾಡ್ತಾ ಹೋಗ್ಬೋದು. ಅಂಡ್ ನಾವು ನೆಕ್ಸ್ಟ್ ಥಿಂಗ್ ಲೆಸ್ ಮಾಡಿದ್ರೆ ನಮಗೆ ಸಿಗುವಂಥದ್ದು we will get transaction value before adding the profit margin. Transaction value means price actually paid for supply of goods and services. So before adding the profit margin ನಮಗೆ ಸಿಗುತ್ತೆ. Next we will add profit margin. ಕಂಪನಿಯ ಪ್ರಾಫಿಟ್ ಮಾರ್ಜಿನ್ ಎಷ್ಟಿದೆಯೋ ಅದನ್ನ ನಾವು ಆಡ್ ಮಾಡಬೇಕಾಗುತ್ತೆ. ಐದರ್ 10% ಕೊಟ್ಟಿರ್ತಾರೆ, 20% ಕೊಟ್ಟಿರ್ತಾರೆ, 15% ಕೊಟ್ಟಿರ್ತಾರೆ, ಅದನ್ನ ನಾವು ಆಡ್ ಮಾಡ್ತೀರಾ. ಅಂಡ್ ಫೈನಲಿ we will get transaction value after adding the profit margin. Transaction value after adding the profit margin. ಈ ತರ ಒಂದು ನಮ್ಮ ಫಾರ್ಮೆಟ್ ಇರುತ್ತೆ. ಏನೋ ನಿಮ್ಮ ಒಂದು ನೋಟ್ಸ್ ಅಲ್ಲಿ ವೆರಿ ಇಂಪಾರ್ಟೆಂಟ್ ಅಂತ ಫಾರ್ಮೆಟ್ ತಗೊಂಡು ಇದನ್ನ ನೀವು ಕಾಪಿ ಮಾಡಬೇಕಾಗುತ್ತೆ. ಅಂಡ್ ದ ನೆಕ್ಸ್ಟ್ ಥಿಂಗ್ ಮಾಡೋದ ಫಸ್ಟ್ ಪ್ರಾಬ್ಲಮ್ ಮಾಡೋದ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಮಾಡಿ. ಫಸ್ಟ್ ಪ್ರಾಬ್ಲಮ್, ಫಸ್ಟ್ 2 ಪ್ರಾಬ್ಲಮ್ಸ್ ತುಂಬಾ ಈಸಿಯಾಗಿ ತಗೊಂಡಿದ್ದೀನಿ ಬಿಕಾಸ್ ನಿಮಗೆ ಈಸಿಯಾಗಿ ಅರ್ಥ ಆಗ್ಲಿ ಅಂತ. ಅಷ್ಟೊಂದು ಡಿಫಿಕಲ್ಟ್ ಏನು ಇರೋದಿಲ್ಲ, ಈಸಿಯಾಗಿ ಅರ್ಥ ಮಾಡ್ಕೋಬಹುದು ಮಾಡಿ. See the first problem under the transaction value. The first problem, so carefully listen my dear students. So here mistake company manufacturers 10,000 units of products. ಏನು ಮಿಸ್ಟೇಕ್ ಕಂಪನಿ ಎಷ್ಟು ಮ್ಯಾನುಫ್ಯಾಕ್ಚರ್ ಮಾಡ್ತಿದೆ, 10,000 ಪ್ರಾಡಕ್ಟ್ಸ್ ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿದೆ ಅಂಡ್ ಸೋಲ್ಡ್ ಟು ಅ ಹೋಲ್ಸೇಲರ್ ಅಟ್ 50 per unit. ಏನ್ ಮಾಡ್ತಿದೆ, ಹೋಲ್ಸೇಲರ್ಗೆ ಸೇಲ್ ಮಾಡ್ತಿದೆಯಂತೆ. ಎಷ್ಟು, ಒಂದು ಯೂನಿಟ್ ನ ವ್ಯಾಲ್ಯೂ 50 per ಅಂತ, ಒಂದು ಯೂನಿಟ್ ವ್ಯಾಲ್ಯೂ 50 per unit. And the next they given 20% trade discount allowed and normal practice. 20% trade discount is allowed to the wholesaler as normal practice. Here normal practice ಅಂದ್ರೆ something done procedure ಅಂತ, ಜಸ್ಟ್ ಒಂದು ಪ್ರೊಸೀಜರ್ ಗೆ ಏನ್ ಮಾಡ್ತಾರೆ ಅವರು ಟ್ರೇಡ್ ಡಿಸ್ಕೌಂಟ್ ನ ಕೊಡ್ತಿರೋದಂತ. And now what is the amount of GST payable is the rate of GST 18%. ಏನು ಅಮೌಂಟ್ ಬಂದು ಏನು GST ಪೇಬಲ್ ಅಮೌಂಟ್ ಎಷ್ಟಿದೆ ಅದೇನು ರೇಟ್ ಆಫ್ GST ಬಂದು 18% ಕೊಟ್ಟಿದ್ದಾರೆ. ಇನ್ ಬ್ರಾಕೆಟ್ ಕೊಟ್ಟಿದ್ದಾರೆ ಅಸ್ಯೂಮ್ ಎಕ್ಸ್ಕ್ಲೂಸಿವ್ ಆಫ್ GST. ಅಂಡರ್ಲೈನ್ ಮಾಡಿ, ಅಸ್ಯೂಮ್ ಎಕ್ಸ್ಕ್ಲೂಸಿವ್ ಆಫ್ GST ಅಂದ್ರೆ ಏನು, ನಾವು ಆಲ್ರೆಡಿ GST ಅದ್ರಲ್ಲಿ ಆಡ್ ಮಾಡಿಲ್ಲ, GST ನ ಬಿಟ್ಟು ಏನ್ ಮಾಡ್ಬೇಕು, ನಾವು ಅಸ್ಯೂಮ್ ಮಾಡ್ಕೋಬೇಕು ಅಂತ ಹೇಳಿದ್ದಾರೆ. ಇನ್ ಸಪೋಸ್ ಏನಾದ್ರು ಇನ್ಕ್ಲೂಸಿವ್ ಆಫ್ GST ಕೊಟ್ಟಿದ್ರೆ ನಾವು ಅದನ್ನ ಎಕ್ಸ್ಕ್ಲೂಸಿವ್ ಮಾಡ್ಕೊಂಡು ಮಾಡ್ಬೇಕಿತ್ತು ಮಾಡಿ. ಅದೇ ತರ ನಾನು ಮುಂದೆ ಮಾಡಿಸ್ತಾ ಹೋಗ್ತೀನಿ. ಬಟ್ ಫಸ್ಟ್ ಏನಿದೆ ಅಸ್ಯೂಮ್ ಎಕ್ಸ್ಕ್ಲೂಸಿವ್ ಆಫ್ GST ಅವರೇ ಕೊಟ್ಟಿದ್ದಾರೆ.
ಅದನ್ನ ತಗೋತಾ ಇದ್ದೀನಿ. ನೋಡಿ ಪ್ರಾಬ್ಲಮ್ ಹೇಗ್ ಮಾಡ್ಬೇಕಂದ್ರೆ ಸಿಂಪಲ್ ಆಗಿ ಮಾಡ್ಬೇಕು. ಸೊಲ್ಯೂಷನ್ ತಗೋತಾ ಇದ್ದೀನಿ ಅಂಡ್ ಹೆಡಿಂಗ್ ನೋಡಿ ಕಂಪ್ಯೂಟೇಷನ್ ಆಫ್ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಅಂಡ್ GST ಪೇಯಬಲ್ ಅಂತ ತಗೋತೀರಾ. ಕ್ಲಿಯರ್? ಕಂಪ್ಯೂಟೇಷನ್ ಆಫ್ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಆಕ್ಚುಲ್ ಆಗಿ ಎಷ್ಟು ಒಂದು ಗೂಡ್ಸ್ ಅಂಡ್ ಸರ್ವಿಸಸ್ ನ ಪ್ರೈಸ್ ಅಂತ ನಾವು ಕಂಪ್ಯೂಟ್ ಮಾಡಬೇಕು, ಜೊತೆಗೆ ಎಷ್ಟು GST ಪೇ ಮಾಡಬೇಕು ಅಂತ ನಾವು ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ನೋಡಿ ಪ್ರಾಬ್ಲಮ್ ಅಲ್ಲಿ ಟೂ ಹೆಡಿಂಗ್ಸ್ ಆರ್ ದೇರ್, ಪರ್ಟಿಕ್ಯುಲರ್ಸ್, ಅಮೌಂಟ್. ಎರಡು ಕಾಲಮ್ ತಗೋತಾ ಇದ್ದೀನಿ. ದ ಫಸ್ಟ್ ಥಿಂಗ್ ಪ್ರೈಸ್ ಆಫ್ ರುಪೀಸ್ 10,000 ಯೂನಿಟ್ ಸೆಲ್ಲಿಂಗ್ ಪ್ರೈಸ್ ಅಂತ ತಗೊಳ್ಳೋಣ ಮಾಡಿ. ಸೊ ನೋಡಿ ಸೆಲ್ಲಿಂಗ್ ಪ್ರೈಸ್ ಎಷ್ಟು ವ್ಯಾಲ್ಯೂ ಕೊಟ್ಟಂದ್ರು 10,000 ಇಂಟು 50 ಏನ್ ಕೊಡಿ ನಂಬರ್ ಆಫ್ ಯೂನಿಟ್ಸ್ ಇಂಟು ಪರ್ ಯೂನಿಟ್ ತಗೋತಾ ಇದ್ದೀನಿ. ಕ್ಲಿಯರ್? ನಂಬರ್ ಆಫ್ ಯೂನಿಟ್ಸ್ ಬಂದು 10,000 ಇದೆ. ಸೊ ಅದರ ಒಂದು ಪರ್ ಯೂನಿಟ್ ಬಂದು 50 ಪರ್ ಯೂನಿಟ್ ಇದೆ. ನೋಡಿ 10,000 ಇಂಟು 50 ಐ ವಿಲ್ ಗೆಟ್ 5 lakh ವಿಲ್ ಬಿ ಅ ಪ್ರೈಸ್, ಆಕ್ಚುಯಲ್ ಪ್ರೈಸ್ ಆಫ್ ಅ ಪರ್ಟಿಕ್ಯುಲರ್ ಪ್ರಾಡಕ್ಟ್ಸ್. ಕ್ಲಿಯರ್? ಇದು ಒಂದು ಏನು ಸೆಲ್ಲಿಂಗ್ ಪ್ರೈಸ್ ನ ವ್ಯಾಲ್ಯೂ. ಸೆಲ್ಲಿಂಗ್ ಪ್ರೈಸ್ ಹೇಗ್ ಮಾಡ್ತೀರ ಅಂತ ನೋಡಿ 10,000 ಇಂಟು 50 ಮಾಡ್ಕೋತಾ ಇದ್ವಿ. ಪ್ರಾಬ್ಲಮ್ ಅಲ್ಲೇ ಇದೆ, ಎಲ್ಲೂ ಹೋಗಿಲ್ಲ, ಅದು ತಗೋತೀರಾ. 10,000 ಇಂಟು 50 5 lakh ಬರುತ್ತೆ. ಲೆಸ್ ನೋಡಿ ಆಡ್ ಮಾಡಬೇಕಾಗುತ್ತೆ. ಪ್ರಾಬ್ಲಮ್ ಅಲ್ಲಿ ಆಡ್ ಮಾಡೋದಕ್ಕೆ ಏನು ಕೊಟ್ಟಿಲ್ಲ ಮಾಡಿ. ಆಡಿಂಗ್ ಐಟಮ್ಸ್ ಅಲ್ಲಿ ತುಂಬಾ ಇತ್ತು, ಸ್ಪೆಷಲ್ ಪ್ಯಾಕಿಂಗ್ ಆಗ್ಬೋದು. ಅಗೇನ್ ಪ್ರಾಬ್ಲಮ್ ಅಲ್ಲಿ ತುಂಬಾ ಆಡಿಂಗ್ ಐಟಮ್ಸ್ ಇತ್ತು. ಸೊ ಪ್ಯಾಕಿಂಗ್ ಕಾಸ್ಟ್, ಸರ್ವಿಸಿಂಗ್ ಚಾರ್ಜಸ್, ಸೆಲ್ಲಿಂಗ್ ಎಕ್ಸ್ಪೆನ್ಸಸ್, ಪ್ರೈಸ್ ಚಾರ್ಜಸ್ ಇವೇನು ಕೂಡ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿಲ್ಲ, ಯಾಕೆಂದ್ರೆ ಫಸ್ಟ್ ಪ್ರಾಬ್ಲಮ್ ಅಲ್ವಾ. ಸೊ ಅದಕ್ಕಾಗಿ ಅಂಡ್ ನಾವು ಏನ್ ಕೊಟ್ಟಿದ್ದಾರೆ, ಟ್ರೇಡ್ ಡಿಸ್ಕೌಂಟ್ ಕೊಟ್ಟಿದ್ದಾರೆ. 20% ಟ್ರೇಡ್ ಡಿಸ್ಕೌಂಟ್ ಮಾತ್ರ ಕೊಟ್ಟಿದ್ದಾರೆ. ನಾನು ಅಲ್ಲಿ ಹೇಳಿದ್ದೆ ಟ್ರೇಡ್ ಡಿಸ್ಕೌಂಟ್ ಆರ್ ಕ್ಯಾಶ್ ಡಿಸ್ಕೌಂಟ್ ಕೊಟ್ಟಿದೆ. ಪ್ರಾಬ್ಲಮ್ ಅಲ್ಲಿ ನಾವು ಲೆಸ್ ಮಾಡ್ತೀವಿ ಅಂತ. ನೋಡಿ ಫಾರ್ಮೇಟ್ ನೋಡ್ತೀನಿ, ನೋಡಿ ಇಲ್ಲಿದೆ. ಲೆಸ್ ಎಕ್ಸ್ಕ್ಲೂಷನ್ ಇನ್ಕ್ಲೂಡೆಡ್ ಇನ್ ದ ಸೇಲ್ಸ್ ಪ್ರೈಸ್, ಲೆಸ್ ಕ್ಯಾಶ್ ಡಿಸ್ಕೌಂಟ್ ಆರ್ ಟ್ರೇಡ್ ಡಿಸ್ಕೌಂಟ್, ಕಾಸ್ಟ್ ಆಫ್ ಡ್ಯೂರೇಬಲ್ ಅಂಡ್ ರಿಟರ್ನಬಲ್ ಪ್ಯಾಕಿಂಗ್ ಎಕ್ಸ್ಪೆನ್ಸಸ್ ಎರಡನ್ನೂ ಕೂಡ ನಾನು ಲೆಸ್ ಮಾಡಬೇಕಾಗುತ್ತೆ. ಅದಕ್ಕಾಗಿ ಎಲ್ಲಾ ಪ್ರಾಬ್ಲಮ್ ಅಲ್ಲೂ ಕೂಡ ಮೋಸ್ಟ್ ಆಫ್ ಆಲ್ ಎಲ್ಲ ಯೂಶುವಲಿ ಟ್ರೇಡ್ ಡಿಸ್ಕೌಂಟ್ ನ ಕೊಟ್ಟೇ ಇರ್ತಾರೆ, ನೆನಪಿರ್ಲಿ. ನೋಡಿ ಲೆಸ್ ಡಿಸ್ಕೌಂಟ್ ತಗೋತಾ ಇದ್ದೀನಿ. ಎಷ್ಟು 20% ಕೊಟ್ಟಿದ್ದಾರೆ. 20% ಟ್ರೇಡ್ ಡಿಸ್ಕೌಂಟ್ is allowed to the wholesaler as per normal practice. Normal practice is nothing but some procedure ಅಂತ, ಏನು ಸಮಥಿಂಗ್ ಡನ್ ಪ್ರೊಸೀಜರ್ ಮುಖಾಂತರ ಅವರು ಅಲೋ ಮಾಡ್ತಿದ್ದಾರೆ ಅಂತ ಅರ್ಥ. ಸಿ 1 lakh 20% 5 lakh ಇಂಟು 20% ಮಾಡ್ಕೋಬೇಕು ಮಾಡಿ. 5 lakh ಇಂಟು 20% ಮಾಡ್ಕೊಂಡ್ರೆ ನಮಗೆ ಏನ್ ಸಿಗುತ್ತೆ, 1 lakh ಸಿಗುತ್ತೆ. ಹೇಗ್ ಬಂತು ಅಂದ್ರೆ ನೋಡಿ 5 lakh ಮೇಲೆ ಬಂದಿರೋ ಒಂದು ನಮ್ಮ ಒಂದು ಆಕ್ಚುಯಲ್ ಸೇಲ್ಸ್ ಮೇಲೆ ಅವರು 20% ಕೊಟ್ಟಿರೋಂಥದ್ದು. ವೇಟ್ ಫಾರ್ ಎ ಮಿನಿಟ್. 20% the value is 1 lakh is a discount. Yes, 1 lakh ಡಿಸ್ಕೌಂಟ್ ಬರುತ್ತೆ. ನೋಡಿ ವಿ ವಿಲ್ ಗೆಟ್ ಟ್ರಾನ್ಸಾಕ್ಷನ್ ವ್ಯಾಲ್ಯೂ. ಏನು ಪ್ರೈಸ್ ಮೀನ್ಸ್ ಸೆಲ್ಲಿಂಗ್ ಪ್ರೈಸ್ ಅಲ್ಲಿ ಡಿಸ್ಕೌಂಟ್ ಲೆಸ್ ಮಾಡಿದ್ರೆ ಫೈನಲಿ ವಿ ವಿಲ್ ಗೆಟ್ ಟ್ರಾನ್ಸಾಕ್ಷನ್ ವ್ಯಾಲ್ಯೂ 4 lakh ಸಿಗುತ್ತೆ. ನೌ ವಿ ವಿಲ್ ಪೇ GST ಪೇಯಬಲ್. GST ಪೇಯಬಲ್ ಮಾಡ್ಬೇಕಂದ್ರೆ ನೋಡಿ ಪ್ರಾಬ್ಲಮ್ ಅಲ್ಲಿ ನಾವು ನಮ್ಮ ಒಂದು ಅವರು ಪ್ರಾಬ್ಲಮ್ ಅಲ್ಲಿ ಐದರ್ ಇಂಟ್ರೆಸ್ಟ್ ರೇಟ್ ಕೊಟ್ಟಿಲ್ಲ, ಇಂಟರ್ ಕೊಟ್ಟಿಲ್ಲ. ಸೊ ವಿ ಶುಡ್ ಅಸ್ಯೂಮ್. ಸೊ ಇಂಟ್ರೆಸ್ಟ್ ರೇಟ್ ಸಪ್ಲೈ ಅಂತ ನಾವು ಅಸ್ಯೂಮ್ ಮಾಡ್ಕೋಬೇಕಾಗುತ್ತೆ. ಪ್ರಾಬ್ಲಮ್ ಅಲ್ಲಿ ಏನು ಕೊಟ್ಟಿಲ್ಲ ಅಂದಾಗ ವಿ ಶುಡ್ ಅಸ್ಯೂಮ್ ದ ಇಂಟ್ರೆಸ್ಟ್ ರೇಟ್ ಸಪ್ಲೈ ಅಂತ ನಾವು ಅಸ್ಯೂಮ್ ಮಾಡ್ಕೋತೀವಿ. ಇಂಟ್ರಾ ಅಂತ ಬಂದಾಗ ದೇರ್ ಆರ್ 2 types ಆಫ್ ಟ್ಯಾಕ್ಸಸ್ ಆರ್ ದೇರ್ ಮೈ ಡಿಯರ್ಸ್. ಇಂಟ್ರಾ ಅಂತ ಬಂದ್ರೆ ಪ್ರಾಬ್ಲಮ್ ಅಲ್ಲಿ ಅವ್ರು ಏನು ಕೊಟ್ಟಿಲ್ಲ ಮ್ಯಾಮ್, ಐದರ್ ಅದು ಇಂಟ್ರೆಸ್ಟ್ ಸಪ್ಲೈನ ಇಂಟ್ರೆಸ್ಟ್ ಸಪ್ಲೈ ಅಂತ ಎರಡೂ ಕೊಟ್ಟಿಲ್ಲ ಅಂದ್ರೆ ವಿ ಶುಡ್ ಅಸ್ಯೂಮ್ ದ ಇಂಟ್ರೆಸ್ಟ್ ರೇಟ್ ಸಪ್ಲೈ ಅಂತ ನಾವು ಅಸ್ಯೂಮ್ ಮಾಡ್ಕೋಬೇಕಾಗುತ್ತೆ. ಪಾಯಿಂಟ್ ಟು ಬಿ ನೋಟೆಡ್. ಸಿ SGST ಇಂಟ್ರಾ ಅಂತ ಬಂದಾಗ ಏನ್ ಬರುತ್ತೆ, ಫಸ್ಟ್ ಥಿಂಗ್ SGST ಬರುತ್ತೆ. ಸೊ ಏನ್ ಕೊಟ್ಟಿದ್ದಾರೆ 18% ನಾವು ಡಿವೈಡ್ ಮಾಡ್ಕೋಬೇಕು. ಇಷ್ಟು ನೆನಪಿರ್ಲಿ, ಪ್ರಾಬ್ಲಮ್ ಅಲ್ಲಿ ಎಷ್ಟು ಟ್ಯಾಕ್ಸ್ ಕೊಟ್ಟಿದ್ದಾರೋ 50% SGST, 50% CGST. ನೋಡಿ 4 lakh ಇದೆ, 4 lakh ಮೇಲೆ 9% 36,000 ಬರುತ್ತೆ. 4 lakh ಮೇಲೆ CGST 36,000 ಬರುತ್ತೆ. ಆಡ್ ಮಾಡಿದ್ರೆ 36 72,000 is a total GST payable. Total GST payable. ಎಸ್ ನಿರ್ಮಲಾ, ಥ್ಯಾಂಕ್ ಯು ಮಾ. ಸೊ ಈ ತರ ಪ್ರಾಬ್ಲಮ್ಸ್ ನ ಮಾಡ್ತಾ ಹೋಗ್ತಾರೆ. ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು, ಜೊತೆಗೆ GST ಪೇಯಬಲ್ ನ ಫೈಂಡ್ ಔಟ್ ಮಾಡಬೇಕು. ಇದೇ ತರ ಬರುತ್ತೆ, ಬಟ್ 6 ಮಾರ್ಕ್ಸ್ಗೂ ಇದೇ ತರ ಇರುತ್ತೆ, 40 ಮಾರ್ಕ್ಸ್ಗೂ ಇದೇ ತರ ಇರುತ್ತೆ. ಬಟ್ ಅಲ್ಲಿ ಒಂದು ಐಟಮ್ಸ್ ಜಾಸ್ತಿ ಆಗುತ್ತೆ ಅಷ್ಟೇ. ಆಡಿಂಗ್ ಐಟಮ್ಸ್ ಏನು ಇನ್ಕ್ಲೂಡಿಂಗ್ ಆಗ್ಬೋದು, ಎಕ್ಸ್ಕ್ಲೂಡಿಂಗ್ ಆಗ್ಬೋದು, ಐಟಮ್ ಜಾಸ್ತಿ ಕೊಟ್ಟಿರ್ತಾರೆ ಹೊರತು ಪ್ರಾಬ್ಲಮ್ ಅಲ್ಲಿ ಏನು ಚೇಂಜಸ್ ಆಗೋದಿಲ್ಲ ಮಾಡಿ. ಜಸ್ಟ್ ಅದೇ ಒಂದು ಫಾರ್ಮೆಟ್ ನ ಯೂಸ್ ಮಾಡ್ಕೊಂಡು ನಾವು ಪ್ರಾಬ್ಲಮ್ಸ್ ಎಲ್ಲಾನು ಮಾಡ್ತಾ ಹೋಗ್ತೀವಿ ನೆಕ್ಸ್ಟ್ ಬರೋ ಫ್ಯೂಚರ್ ಅಲ್ಲಿ ಬರೋ ಪ್ರಾಬ್ಲಮ್ಸ್ ನ. ದಿಸ್ ಇಸ್ ಅ ಫಸ್ಟ್ ಪ್ರಾಬ್ಲಮ್. ಏನು ಒಂದು ಸೆಲ್ಲಿಂಗ್ ಪ್ರೈಸ್ ಇದೆ, ಡಿಸ್ಕೌಂಟ್ ನ ಲೆಸ್ ಮಾಡಿದ್ದೀನಿ, ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಬಂದಿದೆ. ಏನು ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಇದೆಯೋ 4 lakh ಮೇಲೆ ನಾನು GST ನ ಪೇ ಮಾಡಬೇಕಾಗುತ್ತೆ. ಆಕ್ಚುಲಿ ಎಷ್ಟು 4 lakh ಇದೆ, ಆ 4 lakh ಮೇಲೆ ಅವ್ರು ಹೇಳಿರುವಂತ GST ರೇಟ್ ಬಂದು 18% ಇದೆ. 18% ನಾನು ಡಿವೈಡ್ ಮಾಡಬೇಕು.
ಏನು 50% CGST 50% SGST ಅಂತ ನಾನು ಡಿವೈಡ್ ಮಾಡ್ತಿದ್ದೀನಿ. ಈ ತರ ಪ್ರಾಬ್ಲಮ್ ಮಾಡಿದ್ರೆ ನಮಗೆ ಟೋಟಲ್ GST ಬಂದು 72,000 ಟೋಟಲ್ GST. ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 2 ಮೈ ಡಿಯರ್ಸ್. ಪ್ರಾಬ್ಲಮ್ ನಂಬರ್ 2 ಸೇಮ್ ಪ್ರಾಬ್ಲಮ್ ಇದೆ ನೋಡಿ. ದಿಸ್ ಇಸ್ ದ ಲಾಸ್ಟ್ ಪ್ರಾಬ್ಲಮ್ ಇನ್ ದಿಸ್ ಕ್ಲಾಸ್. X company manufactures 1000 units of products and sold to a wholesaler at ₹100 per unit. ಏನು X ಕಂಪನಿ ಅವರೊಂದು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿರೋ ಪ್ರಾಡಕ್ಟ್ಸ್ ನ ಯೂನಿಟ್ಸ್ ಬಂದು ನಂಬರ್ ಆಫ್ ಯೂನಿಟ್ಸ್ 1000 ಇದೆ. ಸೊ ಅದರ ಒಂದು ವ್ಯಾಲ್ಯೂ ಬಂದು ಪರ್ ಯೂನಿಟ್ ವ್ಯಾಲ್ಯೂ 100 ಇದೆ. ಜೊತೆಗೆ 10% ಟ್ರೇಡ್ ಡಿಸ್ಕೌಂಟ್ ಇಸ್ ಅಲೌಡ್ ಟು ದ ಹೋಲ್ಸೇಲರ್ ಆಸ್ ನಾರ್ಮಲ್ ಪ್ರಾಕ್ಟೀಸ್. ಅವರೇನು ಅಗೇನ್ ಪ್ರೊಸೀಜರ್ ಕೊಟ್ಟಿದ್ದಾರೆ, ಏನು ಟ್ರೇಡ್ ಡಿಸ್ಕೌಂಟ್ ನ ಅಲೋ ಮಾಡ್ತಿದ್ದಾರೆ ಹೋಲ್ಸೇಲರ್ಗೆ. ಅಂಡ್ ಫೈನಲಿ what is the amount of GST payable? His rate of GST is 12%. ಏನು what is the amount of GST payable? ಎಷ್ಟು GST ಪೇ ಮಾಡಬೇಕು? ಇಫ್ ದ ರೇಟ್ ಆಫ್ ಟ್ಯಾಕ್ಸ್ ಎಷ್ಟು ಕೊಟ್ಟಿದ್ದಾರೆ? 12% ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಅವರು ಏನು ಕೊಟ್ಟಿಲ್ಲ. ಹಿಯರ್ ಇಂಟರ್ ಅಂತ ಕೊಟ್ಟಿಲ್ಲ. ವಿ ಶುಡ್ ಅಸ್ಯೂಮ್ ದ ಇಂಟರ್ ಸ್ಟೇಟ್ ಸಪ್ಲೈ ಅಂತ ನಾವು ಅಸ್ಯೂಮ್ ಮಾಡ್ಕೋಬೇಕು. ಸಿ ಪ್ರಾಬ್ಲಮ್ ಹೇಗೆ ಮಾಡಬೇಕು? ಸೊಲ್ಯೂಷನ್ ಅಂಡರ್ ದ ಫಸ್ಟ್ ಹೆಡಿಂಗ್ ಕಂಪ್ಯೂಟೇಷನ್ ಆಫ್ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಅಂಡ್ GST ಪೇಯಬಲ್ ಅಂತ ನಾನು ಹೆಡಿಂಗ್ ತಗೋತಿದ್ದೀನಿ. ಕಂಪ್ಯೂಟೇಷನ್ ಆಫ್ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಅಂಡ್ GST ಪೇಯಬಲ್. ಹಿಯರ್ ದ 2 ಕಾಲಮ್ಸ್ ಆರ್ ದೇರ್. particulars amount. The first will be price of 100 units. Here this is also assumed exclusive GST ನ ಬಿಟ್ಟು ನಾನು ಏನ್ ಮಾಡ್ತಾ ಇದ್ದೀನಿ, ಟ್ಯಾಕ್ಸ್ ಅನ್ನ ಪೇ ಮಾಡ್ತಿರುವಂತದ್ದು. ಪ್ರೈಸ್ ಏನು ಅಸ್ಯೂಮ್ಡ್ ಎಕ್ಸ್ಕ್ಲೂಸಿವ್ ಆಫ್ GST ಅಂತ ನಾನು ಅಸ್ಯೂಮ್ ಮಾಡ್ಕೋಬೇಕು. ದಿ ನೆಕ್ಸ್ಟ್ 1 lakh. ಎಸ್, ನಂಬರ್ ಆಫ್ ಯೂನಿಟ್ಸ್ ನೋಡಿ, 1000 into 100 1 lakh ಬರುತ್ತೆ. ಅಂಡ್ ನೆಕ್ಸ್ಟ್ ಲೆಸ್ ಡಿಸ್ಕೌಂಟ್. ಪ್ರಾಬ್ಲಮ್ ಅಲ್ಲಿ ಡಿಸ್ಕೌಂಟ್ ಎಷ್ಟು ಕೊಟ್ಟಿದ್ದಾರೆ? 10% ಕೊಟ್ಟಿದ್ದಾರೆ. 10% ಆನ್ ಸೆಲ್ಲಿಂಗ್ ಪ್ರೈಸ್ ಮೇಲೆ ತಗೋಬೇಕು ಮಾಡಿ ಸ್ಟೂಡೆಂಟ್ಸ್. ಸಪೋಸ್ ಅವ್ರ ಅಮೌಂಟ್ ಮೆನ್ಷನ್ ಮಾಡಿದ್ರೆ ನೋ ಇಶ್ಯೂ, ಅಮೌಂಟ್ ಡೈರೆಕ್ಟ್ ತಗೋತಾ ಇದ್ರ. ಬಟ್ ಇಲ್ಲಿ 10% ಟ್ರೇಡ್ ಡಿಸ್ಕೌಂಟ್ ಇಸ್ ಅಲೌಡ್ ಟು ದ ಹೋಲ್ಸೇಲರ್ ಆಸ್ ಪರ್ ನಾರ್ಮಲ್ ಪ್ರಾಕ್ಟೀಸ್ ಅಂತ ಕೊಟ್ಟಿದ್ದಾರೆ ನೋಡಿ. ಲೆಸ್ ಡಿಸ್ಕೌಂಟ್ 1 lakh ಮೇಲೆ 10% ಮಾಡ್ಕೊಳ್ಳಿ, 10,000 ಬರುತ್ತೆ. ವಿ ವಿಲ್ ಗೆಟ್ ಫೈನಲಿ ಟ್ರಾನ್ಸಾಕ್ಷನ್ ವ್ಯಾಲ್ಯೂ 90,000. ಟ್ರಾನ್ಸಾಕ್ಷನ್ ವ್ಯಾಲ್ಯೂ 90,000. ನೌ ವಿ ವಿಲ್ ಪೇ GST ಪೇ ಮಾಡ್ಬೇಕಂದ್ರೆ ಜಸ್ಟ್ ವಿ ಶುಡ್ ಅಸ್ಯೂಮ್ ದಿಸ್ ಟೈಪ್ ಆಫ್ ಪ್ರಾಬ್ಲಮ್ ಇಸ್ ಇಂಟ್ರಾ ಸ್ಟೇಟ್ ಟ್ರಾನ್ಸಾಕ್ಷನ್ ಅಂತ ನಾವು ಅಸ್ಯೂಮ್ ಮಾಡ್ಕೋಬೇಕು. ಅದನ್ನ ನೋಟ್ ಏನ್ ಮರೆಯೋ ನೀಡಿಲ್ಲ ಮ್ಯಾಡಿಯಸ್, ನೋಟ್ ಏನ್ ಬೇಕಿಲ್ಲ, ಜಸ್ಟ್ ಅಸ್ಯೂಮ್ ಮಾಡ್ಕೊಳ್ಳಿ. ನೋಡಿ ಏನಿದೆ, ದ ಫಸ್ಟ್ 50% CGST 50% SGST ಗೆ 90,000 into 6%. ಪ್ರಾಬ್ಲಮ್ ಅಲ್ಲಿ ಎಷ್ಟಿದೆ? 12% ಕೊಟ್ಟಿದ್ದಾರೆ. 12 ಅಲ್ಲಿ 50% ಡಿವೈಡ್ ಮಾಡಿದ್ರೆ ನಮಗೆ 6 ಬರುತ್ತೆ ಮಾಡಿಯಸ್. ಸೊ 5,400 and next CGST 5,400. Veena 90,000. ಎಸ್ ಮ್ಯಾಮ್. ಸೊ ಈ ತರ ನಾನು ಪ್ರಾಬ್ಲಮ್ ಮಾಡಿದೆ. ಫೈನಲಿ ಟೋಟಲ್ GST ಪೇಬಲ್ ಎಷ್ಟು ಬರುತ್ತೆ ನೋಡಿ, 5,400 CGST ಗೆ ಕೊಟ್ಟಿದ್ದೀನಿ, 5,400 SGST ಗೆ ಕೊಟ್ಟಿದ್ದೀನಿ. ಎರಡನ್ನೂ ಆಡ್ ಮಾಡಿ ಟೋಟಲ್ GST ಪೇಬಲ್ 10,800. ಡೌಟ್ ಇದೆ ತಗೋಬಹುದು, ಡೈರೆಕ್ಟ್ ತಗೊಳ್ಳಿ. 90,000 into 12% ಮಾಡಿದ್ರೆ ನಿಮಗೆ ಬಂದಿರುತ್ತೆ ಅಮೌಂಟು. ಡೌಟ್ ಇದ್ರೆ ಟೋಟಲ್ GST ಪೇಬಲ್ ಏನೋ ಡೌಟ್ ಇದ್ರೆ 90,000 into 12% ಮಾಡ್ಕೊಂಡ್ರೆ ನಿಮಗೆ ಸಿಕ್ಕಿರುತ್ತೆ. ಸೊ 10,800 ಟೋಟಲ್ GST ಪೇಬಲ್. ಹೆಸ್, ಈ ತರ ಪ್ರಾಬ್ಲಮ್ಸ್ ನಾವು ಮಾಡ್ತಾ ಹೋಗ್ತೀವಿ. ಸೊ ಕ್ಲಿಯರ್ ಮಾಡಿ. ಇಷ್ಟು ಈ ಒಂದು 2 ಪ್ರಾಬ್ಲಮ್ಸ್ ನಾನು ಈ ಕ್ಲಾಸಲ್ಲಿ ಮಾಡಿಸಿದ್ದೀನಿ. ಇನ್ ದ ನೆಕ್ಸ್ಟ್ ಕ್ಲಾಸ್ ಐ ವಿಲ್ ಸಾಲ್ವ್ ಪ್ರಾಬ್ಲಮ್ ನಂಬರ್ 3. ಇದನ್ನ ನಾನು ಡಿಸ್ಪ್ಲೇ ಮಾಡಿರ್ತೀನಿ, ಬಟ್ ಇದು ಅದಕ್ಕೂ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಮಾಡಿ. ಸೆಕೆಂಡ್ ಪ್ರಾಬ್ಲಮ್ಗಿಂತ ಥರ್ಡ್ ಪ್ರಾಬ್ಲಮ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಬಟ್ ಒಂದೇ ಒಂದು ಮೆಥಡ್ನ ಯೂಸ್ ಮಾಡ್ಕೋಬೇಕಾಗುತ್ತೆ, ದಟ್ ಇಸ್ ಇಂಟರ್ಸ್ಟೇಟ್ ಅಂತ ನಾವು ಅದನ್ನು ಕನ್ಸಿಡರ್ ಮಾಡಿ ಅಸ್ಯೂಮ್. ಸೊ ಎಕ್ಸ್ಕ್ಲೂಸಿವ್ ಆಫ್ GST ಅಂತ ನಾವು ಅಸ್ಯೂಮ್ ಮಾಡ್ಕೊಂಡು ಪ್ರಾಬ್ಲಮ್ಸ್ನ ಮಾಡ್ತಾ ಹೋಗ್ತೀರಾ. So now I am going to winding up this session my dears. In the next class I will be solve problem number 3 under the transaction value and GST payable ಅಲ್ಲಿ 3 ಇಂದ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಸೊಲ್ಯೂಷನ್ ಮಾಡ್ತಾ ಹೋಗ್ತೀನಿ. ಅಂಟಿಲ್ ಟೇಕ್ ಕೇರ್ ಮೈ ಡೇಸ್. ಅಲ್ಲಿವರೆಗೂ ಹುಷಾರಾಗಿ ಇರಿ.